ನಿಮ್ಮ ಪ್ರೋಗ್ರಾಮ್ ಏನು ಮಾಡಬೇಕು, ಪ್ಲೀಸ್ ಎಂಟ್ರಿ ಯುವರ್ ನೇಮ್ ಅಂತ ಕೇಳಬೇಕು. ಆಮೇಲೆ ಹೆಸರು ತಗೋಬೇಕು ನಿಮ್ಮ ಕಡೆಯಿಂದ. ಪ್ಲೀಸ್ ಎಂಟ್ರಿ ಯುವರ್ ಏಜ್. ಆಮೇಲೆ ನಿಮ್ಮ ಕಡೆಯಿಂದ ಏನು ರೀಡ್ ಮಾಡ್ಕೋಬೇಕು, ಏಜ್ನ ರೀಡ್ ಮಾಡ್ಕೋಬೇಕು. ಅದಾದ್ಮೇಲೆ ಅದು ಹಿಂಗಾರ ಪ್ರಿಂಟ್ ಮಾಡಬೇಕು, ಹಿಂಗಾರ ಪ್ರಿಂಟ್ ಮಾಡಬೇಕು. ಡಿಯರ್ ನೀವೇನು ಎಂಟರ್ ಮಾಡಿರ್ತಾರಲ್ಲ ಆ ಹೆಸರು ಇಲ್ಲಿ ಬರ್ಬೇಕು. ಇಲ್ಲಿ ಡಿಯರ್ ಈಗ ಸತೀಶ್ ಅಂತ ಎಂಟರ್ ಮಾಡಿದ್ರಿ, ಸತೀಶ್ ಇಲ್ಲಿ ಬರ್ಬೇಕು. ಇಲ್ಲ ಡಿಯರ್ ಶ್ರೀ ಗಣೇಶ್ ಅಂತಾರ ಪ್ರಿಂಟ್ ಆಗ್ಬೇಕು, ಗಣೇಶ್ ಅಂತ ಎಂಟರ್ ಆಗಿದ್ರೆ. ಈ ಶ್ರೀ ಬರ್ಬೇಕೋ ಬರಬಾರ್ದು ಅನ್ನೋದು ಎದ್ರ ಮೇಲೆ ಡಿಸೈಡ್ ಆಗ್ಬೇಕದು, ಎದ್ರ ಮೇಲೆ ಡಿಸೈಡ್ ಆಗ್ಬೇಕದು. ಹಾ ವೆರಿ ಗುಡ್. ನಿನ್ ಹೆಸರು ಮೇಲೆ ಹೆಂಗ್ ಡಿಸೈಡ್ ಮಾಡ್ತೀವಿ? ಗಣೇಶ್ ಅಂತ ಕೂಡ ಶ್ರೀ ಅಂತ ಹಾಕ್ಬಿಡ್ತೀಯಾ? ವಿಕಾಸ ಯಾಕೋ ಎಷ್ಟು ಚುರುಕಿತ್ ನಿಂತಲ್ಲಿ ಹಂಗ್ಯಾಕೆ ಮಾಡಕತ್ತಿದ್ದೀಗ? ಯೋಚನೆ ಮಾಡಲ್ದ ಆನ್ಸರ್ ಕೊಡಾಕತ್ತಿದ್ದೀನಿ ನೀನು ವಿಕಾಸ. ವಿಕಾಸ್ ಅಲ್ಲ ಸರ್, ವರ್ಚಸ್. ಹಾ ವರ್ಚಸ್, ಸಾರಿ. ಸೊ ವರ್ಚಸ್ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಕೊಡು. ಪಟ 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 ಸುಮ್ಮನೆ ಅನ್ಮ್ಯೂಟ್ ಮಾಡಿ ಆನ್ಸರ್ ಕೊಡ್ಬೇಡ. ಆತರ ಪ್ರೋಗ್ರಾಮಿಂಗ್ ಅಂದ್ರೆ ಬಹಳ ಪ್ರಶಾಂತವಾದ ಮನಸ್ಬೇಕು. ಯಾಕೆ ನಾನು ನಿಂಗೆ ಹೇಳಾಕತ್ತೀನಿ ಅಂತಂದ್ರೆ ಬಹಳ ಶಾಂತವಾದ ಮನಸ್ಬೇಕು. ಇನ್ನೊಬ್ಬರಿಗೆ ತೋರ್ಸೋಕೆ ಯಾರು ಟ್ರೈ ಮಾಡ್ತಾರಲ್ಲ, ಬರೀ ತೋರಿಕೆಗೆ ನನಗೆ ಬರ್ತೈತಂತ ತೋರ್ಸಕ್ ಟ್ರೈ ಮಾಡ್ತಿರಲ್ಲ, ನಿಮಗೆ ಪ್ರೋಗ್ರಾಮಿಂಗ್ ತಲೆ ಹತ್ತಂಗಿಲ್ಲ ಹಂಗ್ ಮಾಡಿದ್ರೆ. ಸೊ ಪ್ರೋಗ್ರಾಮಿಂಗ್ ತಲೆ ಹತ್ತಬೇಕು ಅಂತಂದ್ರೆ ಬಹಳ ಪ್ರಶಾಂತವಾದ, ಒಳಮುಖವಾದ, ಅಂತರ್ಮುಖವಾದ ಮನಸ್ಬೇಕು. ಮನಸ್ಸನ್ನ ಒಳಗೆ ತಗೊಂಡು ಹೋಗ್ಬೇಕು, ನಿಮಗೆ ನೀವೇ ಯೋಚನೆ ಮಾಡ್ಬೇಕು. ಓಕೆ, ಸೊ ಹೊರಗಡೆ ತೋರಿಸ್ಲಿಕ್ಕೆ ಅಲ್ಲ ಪ್ರೋಗ್ರಾಮಿಂಗ್ ಅಂದ್ರೆ, ನೀವು ಸ್ವಂತ ನೀವು ಮಾಡ್ಕೊಂತ ಹೋಗ್ಬೇಕು. ಅದನ್ನ ಒಂದು ಹೆಂಗೆ ಮೂರ್ತಿ ಕಟ್ಟಿತಾರಲ್ಲ ಆ ತರ ಇರ್ಬೇಕು ಪ್ರೋಗ್ರಾಮಿಂಗ್ ಅಂದ್ರೆ. ಸೊ ಈಗ ನಾನು ಏನ್ ಮಾಡ್ಬೇಕು, ಯಾವ ತರ ಇರ್ಬೇಕು ನಂದು ಪ್ರೋಗ್ರಾಮ್ ನೋಡ್ರಿ ಈಗ. ಸೊ ಫಸ್ಟ್ ಸ್ಟೆಪ್ ಹೆಂಗೈತೆ ನೋಡ್ರಿ, ನಮ್ಮ ಫ್ಲೋ ಹೆಂಗೈತೆ ನೋಡ್ರಿ. ಈಗ ಫ್ಲೋ ಹೆಂಗೈತೆ ನೋಡ್ರಿ, ಕಂಟ್ರೋಲ್ ಫ್ಲೋ ಹೆಂಗೈತಿ, ನಾವು ಕಂಟ್ರೋಲ್ ಫ್ಲೋ ಅಂತ ಕರಿತೀವಿ. ಹೆಂಗ್ ಹೋಗ್ತೈತಿ? ಓಕೆ, ಒಂದು ಫೋನ್ ಬರತೈತಿ, ಮೋಸ್ಟ್ಲಿ ಸ್ವಲ್ಪ ಇದಾಗ್ತೈತಿ ನಿಲ್ರಿ. ಅಲ್ಲಿ ಕೊಟ್ಟಿ, ಯಾ ಕೊಟ್ಟಿ. That is SFC only. That SFC. No, right now at least we have put it on their plate. SFC parallel. We will do it on. Let them only do it. Karke we have told it. Eventually we will do it. Okay, but we don't know the requirements for that. Even I have not looked at that thing. Even I have not looked at it. Yes, sir. Yeah, Koti. Yeah. Ready password you need. Okay, I will send it to you. Let me just see. Okay. Yeah, you can connect 240 286 462. But actually, but how you will be able to do it, right, without connecting to the VPN? Not required, sir. Not required. VPN 240 740. Oh, yes, sir. I have. We can accept my request, sir. Just a request, sir. You got, sir? Request. No. I will give one more time. Yeah. Just I requested, sir. Wait. Okay. Oh, it came and disappeared. Wait. Where did it go? It came and just disappeared. Disappeared, sir. Now you can see, sir. Just I. It came. Accepted. Okay. What is it? Can you open the database, sir?
Yes. It was. Okay. Here, minimize that. Open the no. Here. PG admin here. This. Yes, yes. Where So is it? record this. PG admin. Okay. Okay. Where did that go? Here. Okay. Go above, sir. Above. Right click copy this, sir. The database, right click copy this. Close. No. Right click and copy this. Go to post this. IIT Hive underscore VAT. It's Hyderabad underscore VAT permitted. Yes. Wednesday is posted. Hyderabad underscore VAT. Okay. That's I given the same. Username is? Username is IIT. Username is IIT Hive underscore VAT. Password is not shown here. Okay, sir. Okay, I will check. Password is not stored here. Okay. You want me to get the password? I think it is there. I think so. Wait. I'll just give Okay. you. Yes, sir. Okay, IIT Hyderabad. Password is same. Kuti. Same, sir. Same. Okay. 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 Yeah. I will check. Yeah. Okay. Are you able to hear me now? Yes, sir. Yes, sir. ಸ್ವಲ್ಪ ಕಂಟಿನ್ಯೂಸ್ ಕಾಲ್ ಬರಕತ್ತಾವ ಅದಕ್ಕೆ ಡಿಸ್ಟರ್ಬೆನ್ಸ್ ಐತಿ ಕ್ಲಾಸ್ ಅಲ್ಲಿ. ಓಕೆ ಫೈನ್. ಸೊ ಪ್ರಿಂಟ್ enter your age. Then what I do, I read this. Any variable I can take any name. ಇದೇ ಹೆಸರು ಇರಬೇಕಂತಿಲ್ಲ, n ಅಂತ ಇರಬೇಕು, ಹಿಂಗೆ ಇರಬೇಕು ಅಂತ ಇಲ್ಲ. ಯಾವುದು ಹೆಸರು ಇರಬಹುದು ಇಲ್ಲಿ. a ಒಳಗೆ ನಾನು ಏನು ಮಾಡ್ತೀನಿ, ಈಗ ನೋಡ್ರಿ ಸ್ವಲ್ಪ ಫ್ಲೋ ಹೆಂಗ್ ಆಕೈತೆ ನೋಡ್ರಿ, ನಂದು ಇಲ್ಲಿ ಕಂಟ್ರೋಲ್ ಫ್ಲೋ ಹೆಂಗ್ ಆಕೈತೆ ನೋಡ್ರಿ. ನಾನು ಏನು ಮಾಡ್ತೀನಿ ಇಲ್ಲಿ, ಜಸ್ಟ್ ಐ ವಿಲ್ ಚೆಕ್ ಹೆಸರಂತೂ ನಂಗೆ ಪ್ರಿಂಟ್ ಮಾಡೋದೈತಿ. ಹೆಸರು ಪ್ರಿಂಟ್ ಮಾಡೋದೈತಿ ನನಗೆ. ಡಿಆರ್ ಅಂತ ಬರೆದು ಹೆಸರಂತೂ ಪ್ರಿಂಟ್ ಮಾಡೋದೈತಿ. ಓನ್ಲಿ ಥಿಂಗ್, ಸಿ ಫಾರ್ ಎಕ್ಸಾಂಪಲ್ ಹೌ ಐ ವಿಲ್ ಡೂ ಇಟ್ ಹಿಯರ್. ಐ ವಿಲ್ ಡೂ ಇಟ್ ಲೈಕ್ ಇಲ್ಲಿ ನೋಡಿ. ಹೀಗೆ ಇದನ್ನ ಮೊದಲ ಪ್ರಿಂಟ್ ಮಾಡ್ಬೋದು, ಇದನ್ನ ಪ್ರಿಂಟ್ ಮಾಡ್ಬೋದು ಮೊದಲು, ಹೌದಿಲ್ಲ? ಯಾಕೆ ಯಾರೋ ಅನ್ಮ್ಯೂಟ್ ಮಾಡಿರ್ತಾರೋ? ಯಾರೋ ಅನ್ಮ್ಯೂಟ್ ಮಾಡಿರ್ತಾರೆ ನೋಡ್ರಿ. ಓಕೆ ಫೈನ್. ಓಕೆ, ಸೊ ಇದ ನಾನು ಡಿಯರ್ ಅಂತ ಪ್ರಿಂಟ್ ಮಾಡಿದ್ ನೋಡ್ರಿ ಕಂಡೀಷನ್ ಕಿಂತ ಮೊದಲ. ಯಾಕೆ? ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಚೆಕ್ ಮಾಡ್ತೀನಿ. ಏನ್ ಚೆಕ್ ಮಾಡ್ತೀನಿ ನಾನು ಇಲ್ಲಿ, ಏನ್ ಚೆಕ್ ಮಾಡ್ತೀನಿ, ಏಜ್ ಇಸ್ ಗ್ರೇಟರ್ ದ್ಯಾನ್ 30. ಓಕೆ, ಎಸ್ ಅಂದ್ರ ನೋ ಅಂದ್ರೆ ಏನು ಮಾಡೋದಿಲ್ಲ ನಾನು. ನೋ ಅಂದ್ರೆ ಇಲ್ಲಿ ವಾಪಸ್ ಇಲ್ಲಿ ಹೋಗ್ತೀನಿ. ನೋ ಅಂದ್ರೆ ಏನ್ ಮಾಡ್ತೀನಿ, ಇದೆಲ್ಲೂ ಬರಿಬೋದು ನಾನು. ಈ ಕಡೆನೇ ಬರಿಬೇಕು, ಈ ಕಡೆ ಬರಿಬೇಕಂತ. ನಾನು ನೋ ಅಂದ್ರೆ ಏನ್ ಮಾಡ್ತೇನೆ, ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ತೀನಿ, ಪ್ರಿಂಟ್ ಏನ್ ಮಾಡ್ತೀನಿ, ಏನ್ ಪ್ರಿಂಟ್ ಮಾಡ್ತೀನಿ, ನಾನು ನೇಮಲ್ಲಿ ಪ್ರಿಂಟ್ ಮಾಡ್ತೀನಿ. ನೇಮಲ್ಲಿ ಐತಿ ಏನು ನೋಡ್ತೀನಿ. ಒಂದ್ ವೇಳೆ ಇದು ಎಸ್ ಇತ್ತಪ್ಪ ಅಂದ್ರೆ ಒಂದು ಎಕ್ಸ್ಟ್ರಾ ಸ್ಟೆಪ್ ತಗೋತೀನಿ ನಾನು. ಏನ್ ಮಾಡ್ತೀನಿ, ಒಂದು ಎಕ್ಸ್ಟ್ರಾ ಸ್ಟೆಪ್ ಮಾಡ್ತೀನಿ. ಹಿಂಗೆ ಏನ್ ಎಕ್ಸ್ಟ್ರಾ ಮಾಡ್ತೀನಿ ಇಲ್ಲಿ, ಏನ್ ಮಾಡ್ತೀನಿ ಇಲ್ಲಿ ಪ್ರಿಂಟ್ ಸ್ಟ್ರೀಮ್. ಆಮ್ಯಾಗ ಏನ್ ಮಾಡ್ತೇನೆ, ಇದಕ್ಕೆ ಬರ್ತೇನೆ ನೋಡ್ರಿ, ಇದೇ ಸ್ಟೆಪ್ಗೆ ಬರ್ತೇನೆ ನಾನು. ನೋಡ್ರಿ ಇದು ಹೆಂಗೆ, ಅರ್ಥ ಆಯ್ತು? ಸೊ ಸರಿ.
ಆ ಪ್ರಿಂಟ್ ಏನಂತ ಹಾಕಿರ್ಲ ಡಬಲ್ ಕೋಟ ಕೊಟ್ಟಿಲ್ರಿ. ಡಬಲ್ ಕೋಡ್ದಾಗ ಕೊಡಬಾರ್ದು ಇಲ್ಲಿ. ಡಬಲ್ ಕೋಡ್ದಾಗ ಕೊಟ್ರೆ ಏನಾಕೈತಿ ಎನ್ ಅಂತ ಪ್ರಿಂಟ್ ಆಕೈತಿ. ನನಗೆ ಎನ್ ಅಂತ ಪ್ರಿಂಟ್ ಆಗೋದು ಬೇಡ. ಎನ್ದಾಗ ಏನ್ ಸ್ಟೋರ್ ಆಗೈತಿಲ್ಲ ಅದು ಪ್ರಿಂಟ್ ಆಗ್ಬೇಕು. ಮರಿಬೇಡ್ರಿ, ಇದು ಬೇಸಿಕ್. ಇದು ವೇರಿಯೇಬಲ್ ಒಳಗೆ ಏನೈತಿಲ್ಲ ಬೆಲೆ ಏನ್ ರೀಡ್ ಮಾಡಿದ್ದಿಲ್ಲ ಆ ಹೆಸರು ಪ್ರಿಂಟ್ ಆಗ್ಬೇಕು. ಎನ್ ಅಂತ ಪ್ರಿಂಟ್ ಆಗ್ಬಾರ್ದು. ಸತೀಶ್ ಅವ್ನು ಸತೀಶ್ ಅಂತ ಎಂಟರ್ ಮಾಡಿದ್ರೆ ಸತೀಶ್ ಪ್ರಿಂಟ್ ಆಗ್ಬೇಕು. ಗಣೇಶ ಎಂಟರ್ ಮಾಡಿದ್ರೆ ಗಣೇಶ ಪ್ರಿಂಟ್ ಆಗ್ಬೇಕು. ರಾಮ್ ಅಂತ ಎಂಟರ್ ಮಾಡಿದ್ರೆ ರಾಮ್ ಪ್ರಿಂಟ್ ಆಗ್ಬೇಕು. ಜಾನ್ ಅಂತ ಎಂಟರ್ ಮಾಡಿದ್ರೆ ಜಾನ್ ಪ್ರಿಂಟ್ ಆಗ್ಬೇಕು. ಗೊತ್ತಾಗತ್ತೆ ಹೇಳಾಕ್ತಿದ್ದು. ಎನ್ ಪ್ರಿಂಟ್ ಆಗ್ಬಾರ್ದು ಅಲ್ಲಿ. ಏನಾದ್ರೂ ಡಬಲ್ ಕೋಟ್ ಒಳಗೆ ಹಾಕಿದ್ರೆ ಅಂದ್ರೆ ಎನ್ ಅಂತ ಪ್ರಿಂಟ್ ಆಗಿಬಿಡ್ತೈತೆ ಅಲ್ಲಿ. ಓಕೆ ಸರ್. ಶ್ರೀ ನೋಡ್ರಿ ಡಬಲ್ ಕೋಟ್ನ ಹಾಕಿದ್ದೀನಿ ನಾನು. ಇದು ಈ ಸ್ವಲ್ಪ ಇದನ್ನ ಗಮನ ಕೊಟ್ಟು ನೋಡ್ರಿ. ಈಗ ಇದಕ್ಕೂ ಮತ್ತಲ್ಲಿ ಇದೇ ಕೊಟ್ಟಿದ್ದಕ್ಕೂ ಏನೊಂದು ವ್ಯತ್ಯಾಸ ಐತಿ ನೋಡ್ರಿ. ಇಲ್ಲಿ ಏನೈತಿ, ಇಲ್ಲಿ ಎಲ್ಸ್ ಪಾರ್ಟ್ ಕಾಮನ್ ಐತಿ ನೋಡ್ರಿ ಎರಡಕ್ಕೂ. ಹೌದಿಲ್ಲ? ಟ್ರೂ ಆದ್ರೂ ಇದನ್ನು ಮಾಡಿ ಹಿಂಗೂ ಹೋಗ್ಬೇಕು. ಅಂದ್ರೆ ಈ ಕಂಡೀಷನ್ ಇದ್ದಾಗ ಶ್ರೀ ಪ್ರಿಂಟ್ ಆಗ್ಬೇಕಷ್ಟೇ. ಇರ್ಲಿಲ್ಲ ಅಂದ್ರೆ ಹೆಂಗಿತ್ತು ಹಂಗ ಹೋಗ್ತಾ ಇರ್ಬೇಕಷ್ಟೇ. ಕರೆಕ್ಟ್? ಸೊ ಇಲ್ಲಿ ಒಂದ್ ರೀತಿಯಿಂದ ನೋಡ್ರಿ ನಾವು ಇದನ್ನ ಹೆಂಗ್ ಬರಿಬಹುದು ನೋಡ್ರಿ. ಇದನ್ನ ಹೆಂಗ್ ಬರಿಬಹುದು ನೋಡ್ರಿ. ಇದನ್ನ ಹೆಂಗ್ ಬರಿತೇನೆ ನೋಡ್ರಿ. ಇಫ್ ಈ ಪಾರ್ಟ್ ಅಷ್ಟೇ ಬರಿತೀನಿ. ಇಫ್ ಏಜ್ greater than 30, okay, print Shri. else ಬರೆಯಂಗನೇ ಇಲ್ಲ. else ಬರೆಯಂಗನೇ ಇಲ್ಲ. ಪ್ರಿಂಟ್ ಏನ್ ಮಾಡ್ತೀನಿ ಏನ್ ಆಮೇಲೆ ಇಲ್ಲಿ ಏನ್ ಮಾಡ್ತೀನಿ ಪ್ರಿಂಟ್ ಏನ್ ಮಾಡ್ತೀನಿ ಡಿಯರ್ ಸರ್. ಡಿಯರ್ ಅಷ್ಟೇ. ಇಷ್ಟು ಪಾರ್ಟ್ ನೋಡಿ. ಈ ಪಾರ್ಟ್ ಅನ್ನು ಇಲ್ಲಿಂದ ಹಿಡಿದು ಇಲ್ಲಿಂದವರೆಗೆ ಇಲ್ಲಿವರೆಗೆ ಇನ್ನ ಬರ್ದೀನಿ. ಇದನ್ನ ಇಲ್ಲಿ ಬರ್ದೀನಿ. ಇದು ನೋಡ್ರಿ ಹೆಂಗೆ. ಎಲ್ಸ್ ಬೇಕಾಗಿಲ್ಲ. ಎಲ್ಸ್ ಬೇಕಾಗಿಲ್ಲ ಅಂದ್ರೆ ಏನು, ಮೊದಲು ಈ ಕೆಲಸ ಮಾಡ್ತೈತಿ. ಮೊದಲು ಯಾವ್ದು ಕೆಲಸ ಮಾಡ್ತೈತಿ? ಈ ಕೆಲಸ ಮಾಡ್ತೈತಿ. ಅನ್ಕಂಡೀಷನಲ್ ಐತಿ. ಯಾವುದೇ ಕಂಡೀಷನ್ ಇಲ್ದನು ಈ ಕೆಲಸ ಮಾಡ್ತೈತಿ. ಆಮೇಲೆ ಈ ಕಂಡೀಷನ್ ಅನ್ನ ಚೆಕ್ ಮಾಡ್ತೈತಿ. ಈ ಕಂಡೀಷನ್ ಒಂದು ಟ್ರೂ ಇದ್ರೆ ಇಲ್ಲಿ ಒಳಗೆ ಹೋಗ್ತೈತಿ. ಇಲ್ಲ ಅಂದ್ರೆ ಸುಮ್ಮನೆ ಹೊರಗೆ ಬರ್ತೈತಿ. ಇಲ್ಲಿಂದ ಚಾಲು ಮಾಡ್ತೈತಿ. ಒಂದ್ ವೇಳೆ ಇದು ಕಂಡೀಷನ್ ಸುಳ್ಳಾಗಿತ್ತು ಅಂದ್ರೆ, ಇದು ಖರೆ ಆಗಿರಲಿಲ್ಲ ಅಂದ್ರೆ, ಇದು ಫಾಲ್ಸ್ ಆಗಿತ್ತು ಅಂದ್ರೆ ಸೀದಾ ಇಲ್ಲಿ ಹೊರಗೆ ಬರ್ತೈತಿ. ಮತ್ತೆ ಇಲ್ಲಿಂದ ಚಾಲು ಮಾಡ್ತೈತಿ. ಸೊ ಪ್ರಿಂಟ್ ಎನ್ ಅನ್ನೋದು ಈ ಕಂಡೀಷನ್ ಟ್ರೂ ಆಗಿದ್ರು ಆಕೈತಿ, ಫಾಲ್ಸ್ ಆಗಿದ್ರು ಆಗ್ತೈತಿ. ಎಲ್ಸ್ ಪಾರ್ಟ್ ಬೇಡ ಬೇಡ ನಮಗೆ. ಅರ್ಥ ಆಯ್ತು ಹೇಳಾಕ್ತಿದ್ದು? ಏನಾಯ್ತು? ಆದ್ರೆ ಈಗ ಡಿಯರ್ ಬಾಜುಕನ ಪ್ರಿಂಟ್ ಹಾಕಿದ್ರಿ. ಹೌದು ಹೌದು. ಇದ್ರ ಬಾಜುಕ ಏನ್ ಮಾಡ್ಕೊಂತ ಹೋಗಿರಲ್ಲ, ಅದ್ರ ಬಾಜುಕ ಪ್ರಿಂಟ್ ಹಾಕೋತ ಹೋಗ್ತೈತಿ. ಇನ್ನು ಹೊಸ ಮತ್ತೆ ಲೈನ್ ಬೇಕಾಗಿತ್ತು ಅಂದ್ರೆ ಅಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಉಪಯೋಗಿಸಬೇಕಾಗ್ತೈತಿ. ಬ್ಯಾಕ್ ಸ್ಲಾಶ್ ಎನ್ ಅಂತ ಯೂಶುವಲಿ. ಅವಾಗ ನಿಮಗೆ ಹೊಸ ಲೈನ್ ಹೋಗುತ್ತೆ. ಇದಕ್ಕೆ ಅದು ಮುಂದೆ ಪ್ರಿಂಟ್ ಹಾಕೊಂತ ಹೋಗ್ತೈತಿ. ಸೊ ಏನಾಯ್ತು ನೋಡೋದು. ಡಿಯರ್ ಹೆಂಗ್ ಬರ್ತೈತಿ ನೋಡ್ರಿ. ಈಗ ಡಿಯರ್ ಶ್ರೀ ಪ್ರಕಾಶ್ ಅಂತಾರೆ ಬರ್ಬೋದು, ಅಥವಾ ಡಿಯರ್ ಪ್ರಕಾಶ್ ಅಂತಾರೆ ಬರ್ಬೋದು. ಎದ್ರ ಮೇಲೆ ಡಿಪೆಂಡ್ ಆಗೈತಿ? ಪ್ರಕಾಶನ ಏಜಿನ ಮೇಲೆ ಡಿಪೆಂಡ್. ಓಕೆ. ಸೊ ಇಫ್ಗೆ ಎಲ್ಸ್ ಏನೈತಿ? ಆಪ್ಷನಲ್ ಐತಿ. ಎಲ್ಸ್ ಅನ್ನೋದು ಕಂಪಲ್ಸರಿ ಬೇಕಂತಿಲ್ಲ. ಇಫ್ಗೆ ಬರೀ ಹಿಂಗನೂ ಇರ್ಬೋದು ನೋಡ್ರಿ. ಬರೀ ಇಫ್ ಹಿಂಗೂ ಇರ್ಬೋದು, ಅಥವಾ ಇಫ್ ಎಲ್ಸ್ ರೂಪದಾಗನು ಇರ್ತೈತಿ. ಅರ್ಥ ಆಯ್ತು ನಿಮಗೆ? ಬರೀ ಹಿಂಗನೂ ಇರ್ಬೋದು. ಹಂಗಾದ್ಮೇಲೆ ನಾವು ಮೊದ್ಲಿನ ಪ್ರೋಗ್ರಾಮ್ ಅನ್ನ ಇದನ್ನ ಬರ್ಕೊಟ್ಟಿದ್ದೀನಿ. ಈ ಚಾರ್ಟ್ ತಕ್ಕೋರಿದ್ದೀನಿ. ಈ ಚಾರ್ಟ್ ತಕ್ಕೋರಿ ಇದನ್ನ ಬರ್ಕೊಡಿ. ಸರ್ ರೀಡ್ ಯುವರ್ ಏಜ್ ಅಂತ ಇದೆಲ್ಲ ಸರ್, ಅದನ್ನ ಇಲ್ಲಿ ಇಫ್ ಕಮಾಂಡ್ ನ ಬರತ್ನಾಗ ಎ ಅಂತ ಬರಿಬೇಕ ಎನ್ ಅಂತ ಬರಿಬೇಕ್ರಿ ಸರ್? ಇಲ್ಲಿ ಎ ಅಂತ ಬರಿಬೇಕಾಗಿತ್ತು. ನಾನು ಇಲ್ಲಿ ಏಜ್ ಅಂತ ಬರಿಬಾರ್ದಾಗಿತ್ತು. ಇಲ್ಲಿ ಕರೆಕ್ಟ್. ಯಾಕೆ ಏದಾಗ ರೀಡ್ ಮಾಡಿದೆ ನಾನು, ಯಾರು ಹೇಳಿಲ್ಲ ನನಗೆ. ಈ ಲಾಜಿಕ್ ನೀವು ಕರೆಕ್ಟ್ ಮಾಡಿದ್ಮೇಲೆ ಆಮೇಲೆ ನಿಮಗೆ ಇವನ್ನೆಲ್ಲ ಪ್ರೋಗ್ರಾಮ್ ರನ್ ಮಾಡಿ ನೋಡೋಣ. ಗಡ್ಬಡಿ ಮಾಡಕ್ ಹೋಗ್ಬೇಡ್ರಿ.
ರನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಇದೆಲ್ಲ ಪ್ರೋಗ್ರಾಮ್ ಬರೋದು ರನ್ ಮಾಡೋದು ಏನೂ ಅಲ್ಲ, ಚಿಟ್ಕಿ ಹೊಡೆದ್ರೊಳಗೆ ಆಗಲ್ಲ. ಆಮೇಲೆ ತೋರಿಸ್ತೀನಿ ನಾನು ಇದನ್ನೆಲ್ಲ ಹೆಂಗ್ ಬರಿಬಹುದು ಅಂತ. ಫಸ್ಟ್ ಈ ಲಾಜಿಕ್ ಕರೆಕ್ಟ್ ಆಗಲಿ. ನೀವು ಪ್ರೋಗ್ರಾಮ್ ರನ್ ಮಾಡೋದ್ ಕಡೆಗೆ, ಸ್ಕ್ರಾಚ್ ಇನ್ಸ್ಟಾಲ್ ಮಾಡೋದ್ ಕಡೆಗೆ, ಸ್ಕ್ರಾಚ್ ಜೋಡಿ ಆಡೋದ್ ಕಡೆಗೆ ಹೋದ್ರಿ ಮುಗೀತು ಪ್ರೋಗ್ರಾಮಿಂಗ್ ಕಲ್ತಂಗನ. ಫಸ್ಟಿಗೆ ಲಾಜಿಕ್ ಕರೆಕ್ಟ್ ಆಗ್ಬೇಕು ನಿಮ್ದು. Completed, sir. Completed and understood? Yes, sir. ಓಕೆ, ಸೊ ನಾವು ಈಗ ಎಲ್ಸ್ ಪಾರ್ಟ್ ಕಂಪಲ್ಸರಿ ಇಲ್ಲ ಅಂದ್ಮೇಲೆ ನಾನು ಮೊದಲಿನ ಪ್ರೋಗ್ರಾಮ್ ಅನ್ನ ಹೆಂಗ್ ಬರಿಬಹುದು ನೋಡೋಣ. ಈಗ ಸ್ವಲ್ಪ ಬೇರೆ ಚಂದಾಗಿ ಬರಿಬಹುದು ನೋಡ್ರಿ. ನಾನು ಮೊದಲಿನ ಪ್ರೋಗ್ರಾಮ್ ಅನ್ನ ಈಗ ನಾನು ಎಲ್ಸ್ ಇಲ್ದ ಬರೆದಾಗ ಮೊದಲಿನ ಪ್ರೋಗ್ರಾಮ್ ಇದಾಗ ನಾ ಹೆಂಗ್ ತೋರಿಸಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಚಂದ ಬರಿಬಹುದು ನೋಡ್ರಿ. ಹೆಂಗ್ ಬರಿಬಹುದು ನೋಡ್ರಿ, ಬಹಳ ಸಿಂಪಲ್ ಆಗಿ ಬರಿಬಹುದು. ಏನಿತ್ತಲ್ಲೇ ಪ್ರಿಂಟ್ ನಾವು ಒಂದೊಂದ್ ಕಡೆಯಲ್ಲಿ ಬ್ರಾಕೆಟ್ ಉಪಯೋಗಿಸಾಕತ್ತೇನೆ, ಒಂದೊಂದ್ ಕಡೆ ಉಪಯೋಗಿಸಾಕತ್ತಿಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ ಅಂತ ಹೇಳಿದೆ ನಾನು. ಮುಗೀತು, ಇಷ್ಟೇ. ಸರಿ ಸರ್, ಈ ಪ್ರೋಗ್ರಾಮಿಂಗ್ ಒಳಗೆ ಎಲ್ಸ್ ತಗೊಳ್ದ ಬರಿಬಹುದ್ರಿ? ನೋಡಲ್ಲ ಎಲ್ಸ್ ತಗೊಳ್ದ ಬರದ್ಬಿಟ್ಟು ನಾ ಈಗ ಕರೆಕ್ಟ್ ಆಗ್ತಿತ್ತೋ ಇಲ್ಲೋ ನೋಡ್ರಿ. ಇದಾಗ ಏನ್ ಹೇಳಿದ್ ನಾನು, ಎಲ್ಸ್ ಇಲ್ದಾಗ ಏನಾಕೈತಿ, ಇಫ್ ಕಂಡೀಷನ್ ಆಗಿತ್ತು ಒಳಗ್ ಹೋಗ್ತೈತಿ, ಆ ಸ್ಟೇಟ್ಮೆಂಟ್ ಅನ್ನು ಮಾಡ್ತೈತಿ. ಇಲ್ಲ ಆತು ಸುಮ್ಮನೆ ಹೊರಗೆ ಬರ್ತೈತಿ, ಮುಂದಿನ ಸ್ಟೇಟ್ಮೆಂಟ್ ಹೋಗ್ತೈತಿ ಅಷ್ಟ. ಈಗ ಬರೋಬ್ಬರ ಆಕತಿಲ್ಲೋ ನೋಡ್ರಿ. ಸರ್ ಓಕೆ, ನೋಡೋಣ ಬರಬರ್ ಆಗ್ತೈತ್ರಿ ಸರಿ. ಬರೋಬ್ಬರ ಆಗ್ತೈತೋ ಇಲ್ಲೋ ನೋಡೋಣ ಈಗ. ಓಕೆ, ಪ್ಲೀಸ್ ಎಂಟ್ರಿ ಯುವರ್ ಮಾರ್ಕ್ಸ್. ಈಗ ಸ್ಕೋರ್ ಮ್ಯಾಥ್ಸ್ ಸ್ಕೋರ್, ಮ್ಯಾಥ್ಸ್ ಒಳಗೆ ಬಂತು. ಎಂಟ್ರಿ ಯುವರ್ ಸೈನ್ಸ್ ಸ್ಕೋರ್ ಎಸ್ ಒಳಗೆ ಬಂತು. ಫಸ್ಟ್ ಚೆಕ್ ಮಾಡ್ತೈತಿ ಇಫ್ ಎಂ ಗ್ರೇಟರ್ ದನ್ ಎಸ್. ಓ ಇದು ಎಸ್ ಆತಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಏನಾಕತಿ, ಇಲ್ಲಿ ಹೋಗ್ತೈತಿ ಪ್ರಿಂಟ್ ಓ ಯು ಆರ್ ಬೆಟರ್ ಇನ್ ಮ್ಯಾಥ್ಸ್, ಎಂ ಇಸ್ ಗ್ರೇಟರ್ ದನ್ ಎಸ್. ಇದಾದ್ಮೇಲೆ ಇಲ್ಲಿ ಏನಾಕೈತಿ, ಇಲ್ಲಿ ಹೊರಗೆ ಬರ್ತೈತಿ, ಇದನ್ನ ಚೆಕ್ ಮಾಡ್ತೈತಿ. ಇಫ್ ಎಸ್ ಗ್ರೇಟರ್ ದನ್ ಎಂ ಆಗಕ್ ಸಾಧ್ಯ ಇಲ್ಲ. ಎಂ ಗ್ರೇಟರ್ ದನ್ ಎಸ್ ಆದಾಗ ಎಂ ಗ್ರೇಟರ್ ದನ್ ಎಸ್ ಇದಾಗ ಇದು ಮತ್ತೆ ಇದು ಕರೆಯಾಗಕ್ ಸಾಧ್ಯ ಐತಿ. ಎಂ ಇದು ಎಸ್ ಗ್ರೇಟರ್ ದನ್ ಎಂ ಸಾಧ್ಯನೇ ಇಲ್ಲ, ಹೌದಲ್ಲ? ಎಂ ಒಳಗಿದ್ದಂತಹ ಬೆಲೆ ಎಸ್ ಗಿಂತ ದೊಡ್ಡದಿತ್ತು ಅಂದ್ರೆ ಎಂ ಒಳಗಿದ್ದಂತಹ ಬೆಲೆ ಎಸ್ ಗಿಂತ ಸಣ್ಣದು ಆಗಕ ಸಾಧ್ಯ ಇಲ್ಲ. ಎರಡರಾಗ ಒಂದಾಗ್ಬೇಕು. ಸೊ ಇದು ಆಗುದನೇ ಇಲ್ಲ. ಅವಾಗ ಏನಾಕತಿ, ಇದನ್ನ ಸುಮ್ಮನೆ ಬಿಡ್ತೈತಿ, ಮತ್ತೆ ಇಲ್ಲಿ ಹೋಗ್ತೈತಿ. ಇದನ್ನ ಚೆಕ್ ಮಾಡ್ತೈತಿ. ಇಫ್ ಎಸ್ ಈಕ್ವಲ್ ಟು ಎಂ ಇದರ ಆಗಕ್ ಸಾಧ್ಯತೆ, ಇದಾಗಿತ್ತಂದ್ರೆ ಮೊದ್ಲೇದಾಗಿತ್ತಂದ್ರೆ ಇದು ಆಗಕ್ ಸಾಧ್ಯತೆ ಸಾಧ್ಯ ಇಲ್ಲ.
ಸೊ ಇದು No, skip sir. ಆಕತಿ ಸುಮ್ಮನೆ ಇಲ್ಲ ರೀ. ಸಪೋಸ್ ಒಂದೇದು ಫಾಲ್ಸ್ ಆತಪ್ಪ ಎಫ್ ಎಂ ಗ್ರೇಟರ್ ದನ್ ಎಸ್ ಇದು ಫಾಲ್ಸ್ ಆತು ಆಗ್ಲಿಲ್ಲ ಇದು ಸರಿ ಆಗ್ಲಿಲ್ಲ ಎಂ ದೊಡ್ಡದಿಲ್ಲ ಎಸ್ ಗಿಂತ ಅವಾಗ ಏನಾಕತಿ ಇಲ್ಲಿ ಬರ್ತೈತಿ ಇದನ್ನ ಬಿಡ್ತೈತಿ ಇದನ್ನ ಬಿಡ್ತೈತಿ ಇದನ್ನ ಬಿಟ್ಟು ಇದನ್ನ ಚೆಕ್ ಮಾಡಿ ಇಫ್ ಮತ್ತೆ ಎರಡನೇ ಸ್ಟೇಟ್ಮೆಂಟ್ ಇದು ಬರ್ತೈತಿ ಎಸ್ ಗ್ರೇಟರ್ ದನ್ ಎಂ ಇದು ಆಗ್ಬೋದು ಆಗ್ಲಿಕ್ಕಿಲ್ಲ ಆಯ್ತು ಅಂದ್ರೆ ಏನ್ ಮಾಡ್ತೈತಿ ಎಸ್ ಗ್ರೇಟರ್ ದನ್ ಎಂ ಓ ಯು ಆರ್ ಬೆಟರ್ ದನ್ ಸೈನ್ಸ್ ಅಂತ ಹೇಳ್ತೈತಿ ಮಾಡಿ ಏನ್ ಮಾಡ್ತೈತಿ ಮತ್ತೆ ಇದನ್ನ ಚೆಕ್ ಮಾಡ್ತೈತಿ ಅವಾಗ ಇದು ಆಗಕ್ ಸಾಧ್ಯ ಇಲ್ಲ ಸೊ ಮುಂದೆ ಹೋಗ್ತೈತಿ ಆಗುದು ಇದಾಗುತ್ತೆ ಸಪೋಸ್ ಇದು ಫಾಲ್ಸ್ ಆತು ಅಂದ್ರೆ ಇದನ್ನು ಸ್ಕಿಪ್ ಮಾಡ್ತೈತಿ ಆಮೇಲೆ ಇದನ್ನ ಚೆಕ್ ಮಾಡ್ತೈತಿ ಇಸ್ ಎಕ್ವಲ್ ಟು ಎಂ ಎಸ್ ಇತ್ತು ಓಕೆ ಅರ್ಥ ಆಯ್ತು ಹೇಳಾಕ್ತಿದ್ದು Yes, sir. Yes, sir. ಹಾ ಓಕೆ ಸೊ ಹಿಂಗೂ ಬರಿಬಹುದು ಕೋಡನ್ನ ಓಕೆ ಸೊ ಇಲ್ಲಿ ನಾನು ಬ್ರಾಕೆಟ್ ಅನ್ನ ಹೆಂಗೂ ಹಾಕೋಬಹುದು ಬೇಕಾದ್ರೆ ನಾನು ಹಿಂಗ್ ಇಲ್ಲಿ ಬ್ರಾಕೆಟ್ ಹಾಕಬಹುದು ಬೇಕಾದ್ರೆ ಬಿಡ್ಬೋದು ಒಂದೇ ಸ್ಟೇಟ್ಮೆಂಟ್ ಇದೆ ಈ ತರ ಇದನ್ನ ಹಾಕೋಬಹುದು ಬೇಕಾದ್ರೆ ಬಿಡ್ಬೋದು ಹಿಂಗ್ ಹಾಕ್ತಾರೆ ಕೆಲವೊಬ್ರು ಬಿಡ್ತಾರೆ ಸ್ಟೈಲ್ ಮೇಲೆ ಇದು ಒಬ್ಬೊಬ್ರು ಸ್ಟೈಲ್ ಇದು ನಿಮಗೆ ಬರೆಯೋ ಸ್ಟೈಲ್ ಇರ್ತದೆ ಗೊತ್ತೈತಿ ನಿಮ್ ಕನ್ನಡ ಬರೆಯೋದು ಇಂಗ್ಲಿಷ್ ಬರೆಯೋ ಸ್ಟೈಲ್ ಇರ್ತೈತಲ್ಲ ಹಂಗೆ ಇಲ್ಲೂ ಸಹಿತ ಪ್ರೋಗ್ರಾಮಿಂಗ್ ಕೆಲವರಿಗೆ ಸ್ಟೈಲ್ ಇರ್ತೈತಿ ಸೊ ಒಂದ ಲೈನ್ ಇದ್ದಾಗ ಕೆಲವೊಮ್ಮೆ ಬಿಡ್ತಾರು ಆದ್ರೆ ನಾ ಒಳಗೆ ಯಾಕೆ ಬರ್ದೇನೆ ಹೇಳಿದ್ರೆ ಸ್ವಲ್ಪ ಒಳಗೆ ಸರಿಸಿ ಬರ್ದೆ ನೋಡಿದ್ದೀನಿ ಇಲ್ಲಿ ಒಳಗೆ ಸರಿಸಿ ಬರ್ದೆ ನೀವೆಲ್ಲ ಯಾಕ ಇದ್ರ ಒಳಗೆ ಐತಿ ಅಂತ ಗೊತ್ತಾಗ್ಲಿ ಅಂತ ಇಫ್ದು ಒಳಗಡೆ ಐತಿ ಇದು ಪ್ರಿಂಟ್ ಅಂತ ಗೊತ್ತಾಗ್ಲಿ ಅನ್ನಕ್ ನಾ ಏನ್ ಮಾಡಿದ್ದೀನಿ ಇಲ್ಲೊಂದು ಇಂಡೆಂಟೇಶನ್ ಕೊಟ್ಟಿದ್ದೆ ನಾನು ಇದಕ್ಕೇನಂತ ನಾವು ಇಂಡೆಂಟೇಶನ್ ಇದು ಬಹಳ ಇಂಪಾರ್ಟೆಂಟ್ ಇದು ಬರಿಬೇಕಾದ್ರೆ ಇದಕ್ಕೆ ಪ್ರೋಗ್ರಾಮ್ ತಿಳಿಯಂಗಿಲ್ಲ ಇಂಡೆಂಟೇಶನ್ ಅಂದ್ರೆ ಏನ್ ಮಾಡೋದು ಈ ಇಫ್ದು ಒಳಗಡೆ ಇರ್ತಾವಲ್ಲ ಅವನ್ನೆಲ್ಲ ಏನ್ ಮಾಡ್ತೇನೆ ನಾನು ಒಂದ್ ಸ್ವಲ್ಪ ಒಳಗೆ ಸರಿಸಿ ಬರಿತೀನಿ ಅರ್ಥ ಆಗತ್ತೆ ಹೇಳಾಗ್ತಿದ್ದು Yes, sir. Yes, sir. ನಾವು ಹಂಗ ಮಾಡ್ತೇವ್ರಿ ಏನಾರ ಒಂದ್ ಬಗ್ಗೆ ಬರೋದಿತ್ತಂದ್ರೆ ಅದ್ರ ಒಳಗ್ ಬರ್ತೇವೆ ಒಳಗ್ ಬರೋದು ಮಾಡ್ತಾರಲ್ಲ ಹಂಗ ಸೇಮ್ ಓಕೆ ಗುಡ್ ಸೊ ಇವತ್ತು ನೀವು ಇಫ್ ಎಲ್ಸ್ ಬಗ್ಗೆ ತಿಳ್ಕೊಂಡ್ರಿ ಇಫ್ ಹೆಂಗಿರ್ತೈತಿ ಎಲ್ಲ ಬಹಳ ಚಂದಾಗಿ ತಿಳ್ಕೊಂಡ್ರಿ ಅದನ್ನ ಫ್ಲೋ ಒಳಗೂ ನೀವು ತಿಳ್ಕೊಂಡ್ರಿ ಫ್ಲೋ ಚಾರ್ಟ್ ಒಳಗೂ ರೂಪದಾಗ ತಿಳ್ಕೊಂಡ್ರಿ ಇದ್ರ ರೂಪದಾಗೂ ತಿಳ್ಕೊಂಡ್ರಿ ಎಕ್ಸಲೆಂಟ್ ವರ್ಕ್ ಈಗ ನಾ ಏನ್ ಮಾಡ್ತೇನೆ ನಿಮ್ಗೆ ಜಸ್ಟ್ ಒಂದೆರಡು ಹೋಮ್ವರ್ಕ್ ಕೊಡ್ತೀನಿ ಓಕೆ ಸೊ ಅಥವಾ ಒಂದೇ ಒಂದು ಹೋಮ್ವರ್ಕ್ ಕೊಡ್ತೇನೆ ಎರಡು ಬೇಡ ಒಂದೇ ಒಂದು ಹೋಮ್ವರ್ಕ್ ಕೊಡ್ತೀನಿ ಓಕೆ ಸರಿ ಒಂದ್ ಸ್ವಲ್ಪ ಕಷ್ಟ ಇದ್ದು ಕೊಡ್ಲಿ ಹಾ ಕೇಳು ಕ್ವಶನ್ ಸರಿ ಅದನ್ನ ನೀವು ಈಗ ಬರ್ದಿದ್ರಲ್ಲ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಬಿಡ್ತೀರಿ ಯಾಕ ಬರ್ಕೊಲಿಲ್ಲ ಅದಲ್ರಿ ಸರಿ ನೀವ್ ಆಗ ತೋರ್ಸಿದ್ರಲ್ರಿ ನೀವು ಬರ್ದಿದ್ರಿ ಇದನ್ನ ನೀವು ಪ್ರೋಗ್ರಾಮಿಂಗ್ ಮಾಡಿದ್ರಿ ಓ ಅದು ಕೋಡ್ ಪೂರ್ತಿ ನಾ ಬರ್ದಿಲ್ಲ ಅದು ಎಸ್ ಸರ್ ಅದೇ ರೀ ಅದು ಸುಮಾರು ಒಂದು 5-6 ವರ್ಷ ಇಂಜಿನಿಯರಿಂಗ್ ಮುಗಿಸಿ ಒಂದು 5-6 ವರ್ಷ ಯಾರು ಕೆಲಸ ಮಾಡಿರ್ತಾರಲ್ಲ ಅವ್ರಿಗೂ ತಿಳಿಯಂಗಿಲ್ಲ ಅದು ಪ್ರೋಗ್ರಾಮ್ ಅಲ್ ಸರ್ ನೀವ್ ಹೆಂಗ್ ಬರ್ತೀರಿ ಸರ್ ಅದು ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಕಾಣಿಸ್ತದೆ ಸರ್ ಅದು ಬರೀ ಹೆಂಗ್ ಕಾಣ್ತೈತಿ ಅಂತ ನೋಡಾಕಷ್ಟ ಅದು ನಂಗೆ ವಾಟ್ಸ್ಆಪ್ ನಾಗೂ ಬಿಡಾಕ್ ಬರುದಿಲ್ಲ ಯಾಕಂದ್ರೆ ಅದು ಕೋಡ್ ಕಮರ್ಷಿಯಲ್ ಕೋಡ್ ಇರ್ತೈತಿ ಅದು ಕಮರ್ಷಿಯಲ್ ಕೋಡ್ ಅಂತಂದ್ರೆ ಒಬ್ಬರು ಸ್ವತ್ತದು ನಾವ್ ಯಾರಿಗಾಗಿ ಪ್ರೋಗ್ರಾಮ್ ಮಾಡಿರ್ತೇವಲ್ಲ ಅವ್ರ ಸ್ವತ್ತದು ಅದನ್ನ ನಮ್ಗೆ ಏನ್ ಮಾಡಕ್ ಬರುದಿಲ್ಲ ಹಂಚ್ಲಿಕ್ಕೆ ಬರಂಗಿಲ್ಲ ಆ ಕೋಡನ್ನ ಓಕೆ ಸೊ ಅದಕ್ಕೆ ಇದಿರ್ತೈತಿ ಏನಂತಾರ ಅದಕ್ಕೆ ಕಾಪಿರೈಟ್ ಇರ್ತೈತಿ ನೀವು ಕಾಪಿರೈಟ್ ಬಗ್ಗೆ ಕೇಳಿದ್ರೆ ಒಂದಿಟ್ಟು ಹಂಗೆ ಓಕೆ ಅದನ್ನ ಈಸಿಲಿ ಎಲ್ಲೂ ಹೊರಗಡೆ ಕೊಡ್ಲಿಕ್ಕೆ ಬರುದಿಲ್ಲ ಲೀಕ್ ಮಾಡಕ್ ಬರುದಿಲ್ಲ ಅದನ್ನ ಅದು ಬೇರೆದವ್ರು ಮಾಡಿದ್ದೆ ಹಂಗ ಮಾಡಿದ್ದೆ ಹೆಂಗ್ ಕಾಣ್ತೈತಿ ಹಾ ನೋಡಕ್ ಮಸ್ತ್ ಕಾಣ್ತೈತೆ ಅದು ಬೇಕಾದ್ರೆ ನಿಮ್ಗೆ ಬೇರೆ ನಾನು ನಿಮ್ಗೆ ಕೋಡ್ ತೋರಿಸ್ತೀನಿ ನಾನೀಗ ಬೇರೆ ತರದ ಲ್ಯಾಂಗ್ವೇಜ್ ದಾಗ ಕೋಡ್ ಮಾಡಕತ್ತೀನಿ ಅದನ್ನ ನಿಮ್ಗೆ ಬೇರೆ ತರದ ಈಗ ನೀವು ಇದನ್ನ ಬರ್ಕೊಂಡ್ರಿ ಈಗ ಈ ವೈಟ್ ಬೋರ್ಡ್ ಇದ್ರಾಗ ಬರ್ದಿದ್ದನ್ನ ಬರ್ಕೊಂಡ್ರಿ ಇದನ್ನ ಒಂದು ಬರ್ಕೊಂಡ್ಬಿಡ್ಲಿಲ್ಲ ಓಕೆ ಬರ್ಕೊಂಡಿದ್ರೆ ಓಕೆ ನಾನು ಹಂಗಾದ್ರೆ ನಿಮ್ಗೆ ಲಾಸ್ಟಕ್ಕೆ ಸ್ವಲ್ಪ ಕೋಡ್ ತೋರಿಸ್ತೀನಿ ಕೋಡ್ ತೋರ್ಸೋಕ್ಕಿಂತ ಮೊದಲು ನಾ ಏನ್ ಇದನ್ನ ಬರ್ಕೊಂಡಿದ್ರಲ್ಲ ಎಲ್ಲ ಏನಾಯ್ತು ಸರ್ ಈ ಪ್ರೋಗ್ರಾಮ್ ಮಾಡಿರ್ತೀವಲ್ಲ ಸರ್ ಅದನ್ನ ಹ್ಯಾಕಿಂಗ್ ಮಾಡ್ಬೋದು ಏನ್ರಿ ಸರ್ ಹ್ಯಾಕಿಂಗ್ ಮಾಡಕ್ಕೂ ಪ್ರೋಗ್ರಾಮಿಂಗ್ ಯೂಸ್ ಆಗುತ್ತೆ ಹ್ಯಾಕಿಂಗ್ ಮಾಡೋದನ್ನು ಒಂದು ಪ್ರೋಗ್ರಾಮ್ ಹ್ಯಾಕ್ ಅಂದ್ರೆ ಏನು ಅದು ಒಂದು ಏನೋ ಪ್ರೋಗ್ರಾಮ್ ಅನ್ನ ನೀವು ಬರೀತೀರಿ ಹ್ಯಾಕಿಂಗ್ ಅಂದ್ರೆ ಅದೊಂದು ಕೆಲಸ ಹ್ಯಾಕ್ ಅಂತಂದ್ರೆ ಏನು ಈಗ ಏನೋ ಒಂದು ಬರ್ದಾರಪ್ಪ ಒಂದು ನಿಮ್ಮ ಮಾರ್ಕ್ಸ್ ಕೊಡ್ಲಿಕ್ಕೆ ಏನೋ ಒಂದು ವೆಬ್ಸೈಟ್ ಮಾಡಿದಾರ ಹೌದಿಲ್ಲ ನೀವೇನ್ ಮಾಡ್ತೀರಿ ಅದನ್ನ ಹ್ಯಾಕಿಂಗ್ ಅಂದ್ರೆ ಪ್ರೋಗ್ರಾಮಿಂಗ್ ನಂದೂ ಮಾಡ್ಬೋದು ಅಥವಾ ಬೇರೆ ಹಂಗ ನೀವು ಟೆಕ್ನಿಕ್ಸ್ ನ ಉಪಯೋಗಿಸ್ಕೊಂಡು ಸಪೋಸ್ ನೀವು ಅದ್ರೊಳಗೆ ಅನ್ಆಥರೈಸ್ಡ್ ಆಕ್ಸೆಸ್ ತಗೊಂಡ್ರಿ ಅನ್ಆಥರೈಸ್ಡ್ ಆಕ್ಸೆಸ್ ಅಂದ್ರೆ ಹ್ಯಾಕ್ ಅನ್ನೋದು ಬಹಳ ಜನರಲ್ ಪದ ಅದು ಇದಕ್ಕೆ ಒಂದೇ ಫಿಕ್ಸ್ಡ್ ಅರ್ಥ ಇಲ್ಲ ಅದಕ್ಕೆ ಒಂದ್ ಅರ್ಥ ಏನು ಬ್ಯಾಡ್ ಹ್ಯಾಕಿಂಗ್ ಅಂದ್ರೆ ಹೆಂಗಿರ್ತೈತಿ ಅನ್ಆಥರೈಸ್ಡ್ ಆಕ್ಸೆಸ್ ಅಂದ್ರೆ ನಿಮ್ಗೆ ಅಲ್ಲಿ ಯೂಸರ್ ಐಡಿ ಪಾಸ್ವರ್ಡ್ ಇಲ್ಲ
ನೀವೇನೋ ಮಾಡಿ ಅದನ್ನ ಗುದ್ದಾಡಿ ಅದನ್ನ ಪಾಸ್ವರ್ಡ್ ಇಲ್ಲದೆ ಒಳಗಡೆ ಹೋಗಿ ಬೇರೆ ಯಾವ್ದು ಮಾರ್ಕ್ಸ್ ಅನ್ನ ನೋಡೋಂಗ್ ಮಾಡ್ಕೊಂಡ್ರಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಾರ್ಕ್ಸ್ ನಿಮ್ಗೆ ಅಷ್ಟು ಸಿಗೋಂಗ್ ಏನೋ ಮಾಡಿರ್ತಾರ ಅವ್ರು, ನೀವು ಬೇರೆಯವ್ರ ಮಾರ್ಕ್ಸ್ ನ ನೋಡೋ ಹಂಗ್ ಮಾಡ್ಕೊಂಡ್ರಿ, ಏನೋ ಮಾಡ್ಕೊಂಡ್ರಿ, ಅದು ಹ್ಯಾಕಿಂಗ್ ಅಂತ ಕರೀತಾರೆ ಅಷ್ಟೇ. ಸೊ ಸಾಫ್ಟ್ವೇರ್ ದಲ್ಲಿ ಏನಾದ್ರೂ ಅದರಲ್ಲಿ ಕೆಲವೊಂದು ಏನಿದ್ದು ಲೂಸ್ ಇದ್ದುಪ್ಪ ಏನೋ ಒಂದು, ಅದನ್ನ ಬಳಸ್ಕೊಂಡು ಅದ್ರ ಒಳಗಿಂದ ಬಳಸ್ಕೊಂಡು ಒಳಗಡೆ ನೀವು ನುಗ್ಗಿ ಬಿಟ್ರೆ, ಅದು ಪ್ರೊಟೆಕ್ಷನ್ ಅನ್ನ ಬೈಪಾಸ್ ಮಾಡಿಬಿಟ್ರೆ ಅದಕ್ಕೆ ಪ್ರೊಟೆಕ್ಷನ್ ಇರ್ತೈತಿ ಇಲ್ಲ ಎಲ್ಲದಕ್ಕೂ. ಅದನ್ನ ನೀವು ಮುಂದೆ ಹೋದಂಗೆ ಯಾವ ತರ ಪ್ರೊಟೆಕ್ಷನ್ ಬೈಪಾಸ್ ಮಾಡ್ಬೋದು ಅದನ್ನ ಕಲಿತೀರಿ. ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೋಬಹುದು, ಕೆಟ್ಟದಕ್ಕೆ ಉಪಯೋಗಿಸ್ಕೋಬಹುದು, ಬೇರೆ ಬೇರೆದಕ್ಕೆ ಉಪಯೋಗಿಸ್ತಾರೆ. ಏನಿಲ್ಲ. ಸೊ ಈಗ ಒಂದು ಹೋಮ್ವರ್ಕ್ ಕೊಡ್ತೇನೆ ನಿಮ್ಗೆ ಮೊದಲೇ, ನಿಮ್ಗೆ ತೋರ್ಸೋಕ್ಕಿಂತ ಮೊದಲ. ಇದು ಬಹಳ ಇಂಪಾರ್ಟೆಂಟ್ ಹೋಮ್ವರ್ಕ್, ಟಫ್ ಐತಿ ಸ್ವಲ್ಪ ಹೋಮ್ವರ್ಕ್. ನೋಡ್ತೇನೆ ಎಷ್ಟು ಮಂದಿ ಮಾಡ್ತೀರಾ ಅಂತ ಹೇಳಿ. ಓಕೆ, ಸೊ ಏನ್ ಹೋಮ್ವರ್ಕ್ ಮಾಡ್ಬೇಕು ನೀವು ಅಂತಂದ್ರೆ, ಯುವರ್ ಪ್ರೋಗ್ರಾಮ್ ಶುಡ್ ಆಸ್ಕ್ ಫಾರ್ 3 ನಂಬರ್ಸ್. ಆಸ್ಕ್ ಫಾರ್ 3 ನಂಬರ್ಸ್. ಹೆಂಗ್ ಕೇಳ್ಬೇಕದು? ಪ್ಲೀಸ್ ಹಿಂಗ್ ಕೇಳ್ಬೇಕು. ನಿಮ್ ಪ್ರೋಗ್ರಾಮ್ ರನ್ ಮಾಡಿದ ಕೂಡಲೇ ಹೆಂಗ್ ಮಾಡ್ಬೇಕದು? ಪ್ಲೀಸ್ ಎಂಟರ್ ದ ಫಸ್ಟ್ ನಂಬರ್. ಆಮೇಲೆ ಇಲ್ಲಿ ವೇಟ್ ಮಾಡ್ಬೇಕದು, ನೀವೇನೋ ಎಂಟ್ರಿ ಮಾಡ್ತಾರಲ್ಲ ಅಂತ ತಗೋಬೇಕು. ಆಮೇಲೆ ಪ್ಲೀಸ್ ಎಂಟರ್ ದ ಸೆಕೆಂಡ್ ನಂಬರ್. ಮತ್ತೆ ನೀವೆಲ್ಲಿ ಎಂಟರ್ ಮಾಡ್ತಾರಲ್ಲ ಅದನ್ನ ತಗೋಬೇಕು. ಆಮೇಲೆ ಏನ್ ಮಾಡ್ಬೇಕು? ಪ್ಲೀಸ್ ಎಂಟರ್ ದ ಥರ್ಡ್ ನಂಬರ್. ಆಮೇಲೆ ಏನ್ ಎಂಟರ್ ಮಾಡ್ತಾರಲ್ಲ ಅದನ್ನ ತಗೋಬೇಕು. ಆಮೇಲೆ ಏನ್ ಮಾಡ್ಬೇಕದು? ಆಮೇಲೆ ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ ಒಂದು ಪ್ರಿಂಟ್ ಮಾಡ್ಬೇಕು. ಅದು ಏನು ಪ್ರಿಂಟ್ ಮಾಡ್ಬೇಕು? ದಿ ಫಸ್ಟ್ ನಂಬರ್ ಈಸ್ ದ ಲಾರ್ಜೆಸ್ಟ್ ಅಥವಾ ಆಮೇಲೆ ದ ಸೆಕೆಂಡ್ ನಂಬರ್. ಈ ತರ ಮಾಡೋದಕ್ಕಿಂತ ಇಷ್ಟು ಮಾಡಿ, ಈಗ ಬೇಡ, ಹಿಂಗ್ ಬೇಡ, ಹಿಂಗ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಇನ್ನೂ ಟಫ್ ಆಕೈತಿ. the biggest number is number print ಆಗಬೇಕು. the smallest number is number print ಆಗಬೇಕು. ನೀವು 3 ಸಂಖ್ಯೆಗಳನ್ನ ಎಂಟರ್ ಮಾಡ್ತೀರಿ, ಅದರೊಳಗಿಂದ ಬಿಗ್ಗೆಸ್ಟ್ ಮತ್ತು ಸ್ಮಾಲೆಸ್ಟ್ ಪ್ರಿಂಟ್ ಆಗಬೇಕು. ಅದಕ್ಕೆ ಬರೀ 3 ಮೆಸೇಜ್ ಕೊಡ್ತೈತಿ. ಎಂಟ್ರಿ ದ ಫಸ್ಟ್ ನಂಬರ್ ಎಂಟರ್ ಮಾಡ್ತೀರಿ, ಎಂಟರ್ ದ ಸೆಕೆಂಡ್ ನಂಬರ್. ಫಾರ್ ಎಕ್ಸಾಂಪಲ್ ನೀವು ಫಸ್ಟಿಗೆ 0 ಎಂಟರ್ ಮಾಡಿದ್ರಿ, ಸೆಕೆಂಡ್ ನಂಬರ್ ಕೇಳಿದ ಕೂಡಲೇ 100 ಎಂಟರ್ ಮಾಡಿದ್ರಿ, ಥರ್ಡ್ ನಂಬರ್ ಕೇಳಿದ ಕೂಡಲೇ -10 ಎಂಟರ್ ಮಾಡಿದ್ರಿ. ಅವಾಗ ಏನ್ ಪ್ರಿಂಟ್ ಆಗ್ಬೇಕದು? ಬಿಗ್ಗೆಸ್ಟ್ ನಂಬರ್ ಇಸ್ 100, ಸ್ಮಾಲೆಸ್ಟ್ -10 ಮಾಡ್ಬೋದಾಗಿತ್ತು ನೆನಪಿರ್ಲಿ. ಪ್ಲೀಸ್ ಎಂಟರ್ ದ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್, ಥರ್ಡ್ ನಂಬರ್ ಕೊಟ್ಟಾಗ ಸಪೋಸ್ ನಾನು ಹೆಂಗ್ ಕೊಟ್ನಿ, 50 ಕೊಟ್ನಿ, ಆಮೇಲೆ 0 ಕೊಟ್ನಿ, ಆಮೇಲೆ 70 ಕೊಟ್ನಿ. ಅವಾಗ ಏನ್ ಹೇಳ್ಬೇಕದು? ಬಿಗ್ಗೆಸ್ಟ್ ನಂಬರ್ ಇಸ್ 70, ಸ್ಮಾಲೆಸ್ಟ್ ನಂಬರ್ ಇಸ್ 0. ಓಕೆ, ಸಪೋಸ್ ನಾನು ಎಲ್ಲಾನು ಈಕ್ವಲ್ ಕೊಟ್ನಿ ಅಂದ್ರೆ ಬಿಗ್ಗೆಸ್ಟ್ ನಂಬರ್ ಇಸ್, ಸಪೋಸ್ ನಾನು 10 10 10 ಕೊಟ್ನಿ, ಬಿಗ್ಗೆಸ್ಟ್ ನಂಬರ್ ಇಸ್ 10, ಸ್ಮಾಲೆಸ್ಟ್ ನಂಬರ್ ಇಸ್ 10. ಸೊ 3 ನಂಬರ್ ಹೆಂಗೂ ಕೊಡ್ಬೋದು. ನಾನು ಏರಿಕೆ ಕ್ರಮದಾಗ ಕೊಡ್ತೀನಿ, ಇಳಿಕೆ ಕ್ರಮದಾಗ ಕೊಡ್ತೀನಿ ಗೊತ್ತಿಲ್ಲ. ಯೂಸರ್ ಹೆಂಗ್ ಬೇಕಾದಂಗೆ ಕೊಡ್ಬೋದು. 0 10 20 ಕೊಡ್ಬೋದು, 20 10 0 ಕೊಡ್ಬೋದು, 10 0 20 ಕೊಡ್ಬೋದು, 20 0 10 ಕೊಡ್ಬೋದು. ಹೆಂಗೂ ಕೊಡ್ಬೋದು. ಅವನು ಹೆಂಗೂ ಕೊಡ್ಲಿ, ಬಿಗ್ಗೆಸ್ಟ್ ನಂಬರ್ ಮತ್ತು ಸ್ಮಾಲೆಸ್ಟ್ ನಂಬರ್ ನ ಪ್ರಿಂಟ್ ಮಾಡ್ಬೇಕು. ಸರ್ ಅವ್ 3 20 ಹಾಕಿದೆ ಅಂದ್ರೆ 20 ಹೇಳಿದ್ನಲ್ಲ, ಇದೇಗಾರ ಹೇಳಿದ್ನಿ, ಕೇಳಿಸ್ಕೊಲಿಲ್ಲ. ಏನ್ ಹೇಳಿದ್ನ ಅವಾಗ ಹೇಳ್ರಿ? ಬಿಗ್ಗೆಸ್ಟ್ 20 ರೀ, ಸ್ಮಾಲೆಸ್ಟ್ ಕರೆಕ್ಟ್. ನೋಡು, ಎಲ್ಲಾರ್ಗೂ ಗೊತ್ತೈತಿ, ಅರ್ಥ ಆಯ್ತು? ಸರಿ, ಈಗ ಸ್ಮಾಲೆಸ್ಟ್ ನಂಬರ್ 2 ಇದ್ವು ಅಂದ್ರಿ, ಸ್ಮಾಲೆಸ್ಟ್ ನಂಬರ್ನಾಗ 10 10 ಅಂತ ಬರೋದ್ ನಡ್ತೈತ್ರಿ? ಒಂದು ಪ್ರಿಂಟ್ ಆಗಲಿಲ್ಲ. ಈಗ ಸಪೋಸ್ ನೀನು 20 10 10 ಎಂಟರ್ ಮಾಡಿದಿ, ಪ್ಲೀಸ್ ಎಂಟರ್ ದ ಫಸ್ಟ್ ನಂಬರ್ 20 ಎಂಟರ್ ಮಾಡಿದಿ, ಸೆಕೆಂಡ್ ನಂಬರ್ ಕೇಳಿದಾಗ 10 ಎಂಟರ್ ಮಾಡಿದಿ, ಥರ್ಡ್ ನಂಬರ್ ಕೇಳಿದಾಗ 10 ಎಂಟರ್ ಮಾಡಿದಿ. ಅವಾಗ ಏನಾಗಬೇಕು? ಬಿಗ್ಗೆಸ್ಟ್ ನಂಬರ್ ಇಸ್ 20, ಸ್ಮಾಲೆಸ್ಟ್ ನಂಬರ್ ಇಸ್ 10. ಓಕೆ, 10. ಅರ್ಥ ಆಯ್ತು? ಏನ್ ಮಾಡ್ಬೇಕು ಇದು ಪ್ರೋಗ್ರಾಮ್? ಪ್ರೋಗ್ರಾಮ್ ಯಾವ, ಈ ಆಪ್ ಏನ್ ಕೆಲಸ ಮಾಡ್ಬೇಕು ಗೊತ್ತಾಯ್ತು ನಿಮ್ಗೆ?
ಹಾ, ಈ ಆಪ್ Yes, sir. ಮೊದಲು ಅದು ಗೊತ್ತಾಗ್ಬೇಕು. ಈ ಆಪ್ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತಾಗ್ಬೇಕು ಮೊದಲ, ಆಮೇಲೆ ನೀವು ಅದನ್ನ ಪ್ರೋಗ್ರಾಮ್ ಬರೀಬೇಕು. ಎಲ್ಲರಿಗೂ ಕೆಲಸ ಸರ್ 3 ನಂಬರ್ ಸೇಮ್ ಇದ್ರೆ ಸರ್ ಕೇಳಿಸ್ಲಿಲ್ಲ, ಒಂದು ಬ್ರೇಕ್ ಆಗಕತ್ತೈತಿ ವಾಯ್ಸ್. 3 ನಂಬರ್ ಸೇಮ್ ಎಂಟರ್ ಮಾಡಿದ್ರೆ ಬಿಗ್ಗೆಸ್ಟ್ ನಂಬರ್ ಇಸ್ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಸರ್. ಓಕೆ 3 ನಂಬರ್ ಸೇಮ್ ಹಾಕಿದ್ರೆ, ಸಪೋಸ್ 10 10 10 ಹಾಕಿದ್ರೆ ಬಿಗ್ಗೆಸ್ಟ್ ನಂಬರ್ ಇಸ್ 10, ಸ್ಮಾಲೆಸ್ಟ್ ನಂಬರ್ ಇಸ್ 10. ತಿಳಿತು ಈಗ? ಕ್ಲಿಯರ್ ಆಯ್ತು? ಎಸ್ ಅನಗ ಕೇಳಿದಿ? ಅನಗ ಎಸ್ ಸರ್. ಹಾ, ಸೊ 2 3 ಸೇಮ್ ಇದ್ಬಿಟ್ಟು ಅಂದ್ರೆ ಏನ್ ಪ್ರಿಂಟ್ ಮಾಡ್ಬೇಕು? ಬಿಗ್ಗೆಸ್ಟ್ ನಂಬರು ಅದೇ, ಸ್ಮಾಲೆಸ್ಟ್ ನಂಬರು ಅದೇ, ಅತ್ಯಂತ ದೊಡ್ಡ ಸಂಖ್ಯೆನೂ ಅದೇ, ಅತ್ಯಂತ ಚಿಕ್ಕ ಸಂಖ್ಯೆನೂ ಅದೇ. ಕೊಟ್ಟ 3 ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡದನ್ನ ಮತ್ತು ಅತ್ಯಂತ ಸಣ್ಣದನ್ನ ಪ್ರಿಂಟ್ ಮಾಡ್ಬೇಕು ಅಷ್ಟೇ. 3 ಸೇಮ್ ಇದ್ರೆ ಸರ್ ನಾವ್ ಯಾವ ನಂಬರ್ ಬೇಕಾದ್ರೂ ತಗೋಬೋದ್ರಿ? ಯಾವ ಬೇಕಾದ ನಂಬರ್ ಹಾಕ್ಬೋದು ನೀವು, ಅಲ್ಲಿ ಯಾವ ಬೇಕಾದ ಕ್ರಮದಲ್ಲಿ ಹಾಕ್ಬೋದು ನೀವು ಕೊಡ್ಬೇಕಾದ್ರೆ. ಅದು ಯೂಸರ್ಗೆ ಬಿಟ್ಟಿದ್ದು, ABCD ಹಾಕೋದಿಲ್ಲ ಅಷ್ಟೇ. ಅವನು ಫ್ರಾಕ್ಷನ್ ನಂಬರ್ ಹಾಕ್ರಿ, ಅದರಲ್ಲಿ ಕಂಪೇರ್ ಮಾಡೋದು ನಿಮ್ಗೇನು ನಿಮ್ಗೇನು ಪ್ರೋಗ್ರಾಮ್ ಏನು ಚೇಂಜ್ ಆಗೋದಿಲ್ಲ ಅದರಿಂದ. ಈಗ ಸದ್ಯಕ್ಕೆ ನೀವು ಕರೆ ಪ್ರೋಗ್ರಾಮ್ ಬರಬೇಕಾದ್ರೆ ಸ್ವಲ್ಪ ಚೇಂಜ್ ಆಗ್ತೈತಿ. ಈಗ ಸದ್ಯಕ್ಕೆ ನಿಮ್ಗೆ ಪ್ರೋಗ್ರಾಮ್ ಯಾವ್ದು ರೀತಿ ನಿಮ್ಗೆ ಫ್ರಾಕ್ಷನ್ಸ್ ಹಾಕ್ಲಿ, ಫೋಲ್ ನಂಬರ್ ಹಾಕ್ಲಿ ಚೇಂಜ್ ಆಗೋದಿಲ್ಲ, ನೆಗೆಟಿವ್ ಹಾಕ್ಲಿ ಪಾಸಿಟಿವ್ ಹಾಕ್ಲಿ ಏನ್ ಚೇಂಜ್ ಆಗೋದಿಲ್ಲ. ಯಾಕಂದ್ರೆ A ಲೆಸ್ ದನ್ B, A ಗ್ರೇಟರ್ ದನ್ B ಅವೆಲ್ಲ ಸೇಮ್ ಆಗಿ ವರ್ಕ್ ಆಗ್ತವೆ. ಅಂಡರ್ಸ್ಟುಡ್? ಕ್ಲಿಯರ್? ಎಸ್ ಸರ್. Yes, sir. ಇದನ್ನ ಸರ್ ನಿಮ್ ವಾಯ್ಸ್ ಬ್ರೇಕ್ ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಯ್ತು ಸರ್. ಈಗ ಕೇಳ್ಸಾಕ್ತೈತಿ? ಎಸ್ ಸರ್ ಗೊತ್ತಾಯ್ತ್ರಿ. ಎಸ್ ಸರ್. ಎಸ್ ಸರ್. ಓಕೆ, ಸೊ ನಿಮ್ಗೆ ಕೋಡ್ ತೋರಿಸ್ತೇನೆ ಆಗ್ತಿದ್ನಲ್ಲ, ಈಗ ತೋರಿಸ್ತೇನೆ ನೋಡ್ರಿ. ಅನೇಕ ವಿಂಡೋಗಳದಾವ ನಲ್ಲಿ. ನಾನು ಬಹಳಷ್ಟು ಎಂಟೈರ್ ಸ್ಕ್ರೀನ್ ಶೇರ್ ಮಾಡ್ತೀನಿ. ಎಂಟೈರ್ ಸ್ಕ್ರೀನ್ ಶೇರ್ ಮಾಡಿದ್ರೆ ಮೋಸ್ಟ್ಲಿ ನಿಮ್ಗೆ ಗೊತ್ತಾಗ್ತದೆ. ಸ್ಕ್ರೀನ್ ಕಾಣಾಗ್ತೈತಿ ಈಗ ನಂದು? ಎಸ್ ಸರ್. ಓಕೆ, ಸೊ ಈ ತರ ಓದಿದ್ರೆ ನಿಮ್ಗೆ ಏನು ಗೊತ್ತಾಗೋದಿಲ್ಲ ನೋಡ್ರಿ. ಏನಂತ? ಪಬ್ಲಿಕ್ ರಿಸಲ್ಟ್ WCC stat trans tx result res equal to tx.run call gds WCC stream ಏನೇನೋ ಐತಿ, while res dot has next record rec ಹಿಂಗೇನೇನೋ ಐತಿ ಇದೆಲ್ಲ. ಬಟ್ ಇದು ನೋಡಿ ನಿಮ್ಗೆ ಸ್ವಲ್ಪ ಸುಮಾರು ಅನ್ಸಾಕತ್ತೀಗ ನಿಮ್ಗೆ, ಇದೇನೋ ಗೊತ್ತಾಗತ್ತೈತಿ ನಿಮ್ಗೆ, ಹೌದಿಲ್ಲ? ಇಲ್ಲಿ ಯಾಕೆ ಬ್ರಾಕೆಟ್ ಐತಿ, ಇದೇನೋ ಇದು ಒಳಗಡೆ ಹೋಗ್ತೈತಿ, ಆಮೇಲೆ ಇದು ಮುಗಿಸ್ಕೊಳ್ಳಿ ಹೊರಗೆ ಬರ್ತೈತಿ, ಆಮೇಲೆ ಇದನ್ನೇನೋ ಮಾಡ್ತೈತಿ, ಸ್ಟೆಪ್ ಬೈ ಸ್ಟೆಪ್ ಏನೋ ಐತಿ. ಈ ತರ ನಿಮ್ಗೆ ಏನಾಗತ್ತಿ ಈಗ ಸ್ವಲ್ಪ ಐಡಿಯಾ ಬರಾಕತ್ತಿ ನಿಮ್ಗೆ, ಹೌದಿಲ್ಲ? ಸೊ ಅದೇ ರೀತಿ ನೀವು ಓಕೆ ಎಕ್ಸ್ಟ್ರೀಮ್ ನೋಡೋಣ. ಇದನ್ನ ಎಕ್ಸ್ಟ್ರೀಮ್ ಇದು ನಾನೇ ಬರ್ದಿದ್ದೀನಿ, ಇದು ನಾನು ಬರ್ದಿದ್ದೀನಿಲ್ಲ. ಈಗ ಇದು ನೋಡೋಣ ಈಗ 1 ನಿಮಿಷ. ಓಕೆ, ಕ್ವಶನ್ಸ್ ಅವು ಈಗ ಅದು ನೋಡಿ. ಇಲ್ಲಿ ನೋಡಿ, ಇಫ್ TX ಫ್ರೇಮ್ ಈಕ್ವಲ್ ಟು ನಲ್ ಕಾಣಾಗ್ತೈತಿ ಇದು, ಮತ್ತೆ ಒಳಗಡೆ ಇನ್ನೊಂದು ಇಫ್. ಈ ಇಫ್ ಇಲ್ಲಿ ಮುಗೀತು ನೋಡಿ, ತೋರ್ಸಾಕ್ತೈತಿ ನೋಡ್ರಿ, ಗೆರೆ ಹಾಕಿ ತೋರ್ಸಾಕ್ತೈತಿ ನೋಡ್ರಿ. ಈ ಇಫ್ ಎಲ್ಲಿ ಮುಗ್ದೈತಿ, ಇಲ್ಲಿ ಮುಗ್ದೈತಿ ಅನ್ಸಾಕ್ತೈತಿ ಇದು. ಆಮೇಲೆ ಇದು ಇಫ್ ಇಲ್ಲಿ ಮುಗ್ದೈತಿ, ಆಮೇಲೆ ಇಲ್ಲಿ ಎಲ್ಸ್ ಆಗೈತಿ. ಇದು ಯಾವ ತರ ಎಲ್ಸ್ ಇದು? ಒಳಗಡೆ ಇಫ್ ಎಲ್ಸು, ಹೊರಗಡೆ ಇಫ್ ಎಲ್ಸು? ಇದು ವೆರಿ ಗುಡ್. ಸೊ ಈ ಎಲ್ಸ್ ನೋಡ್ರಿ. ಆಮೇಲೆ ಈ ಎಲ್ಸ್ ದೊಳಗೆ ಮತ್ತೆ ಒಳಗಡೆ ಇಫ್ ಐತಿ ನೋಡ್ರಿ. ಇದೆಂತ ಇಫ್ ಐತಿ? ಇದು ಎಲ್ಸ್ ಇಲ್ಲದ ಇಫ್, ಇದು ಎಲ್ಸ್ ಇಲ್ಲದೆ ಇರುವಂತಹ ಇಫ್ ಇದು. ಸೊ ಕಾಣಿಸಾಕ್ತೈತಿ? ಸೊ ನಿಮ್ಗೆಲ್ಲ ಸ್ವಲ್ಪ ಗೊತ್ತಾಗತ್ತೆ ನೋಡ್ರಿ. ಇಫ್ ACC ಫ್ರೇಮ್ ಈಕ್ವಲ್ ಟು ನಲ್, ಓಕೆ, ಈ ತರ ಕಂಡೀಷನ್ ಐತಿ ನೋಡ್ರಿ. ಆಮೇಲೆ ಇವೆಲ್ಲ ನೋಡ್ರಿ ಸ್ಟೋರ್ ಆಪರೇಟರ್ಸ್, ಇವೆಲ್ಲ ಸ್ಟೋರ್ ಇವು. ಓಕೆ, ಸೊ ಡೋಂಟ್ ವರಿ ಅಬೌಟ್. ಸೊ ಜಸ್ಟ್ ನೀವು ಎಂಜಾಯ್ ಮಾಡ್ರಿ ಅಷ್ಟೇ. ಕೋಡ್ ಹೆಂಗ್ ಕಾಣಿಸ್ತದೆ ನೋಡ್ರಿ. ಸೈಡ್ ನೋಡ್ರಿ ಬಹಳ ದೊಡ್ಡದು ಕಾಣಿಸ್ತದೆ, ಸೈಡ್ ವಿಂಡೋ ಕಲರ್ಫುಲ್ ಆಗೈತಿ. ಯಾಕೆ ಕಲರ್ಫುಲ್ ಕಾರ್ಡ್ ಆಗ್ತೈತೆ? ಅದು ಕೋಡ್ ಇಂಥದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ಲಿ ಅಂತ ಆಟೋಮೆಟಿಕಲಿ ಏನ್ ಮಾಡೈತಿ, ಕಲರ್ ಮಾಡಿ ತೋರ್ಸಾಕತ್ತೈತಿ. ಯಾವ ಇನ್ನೊಂದು ಸಾಫ್ಟ್ವೇರ್ ಐತ್ಲಾ, ನಾ ಇದನ್ನ ಕೋಡ್ ಬರ್ಯಾಕ ಮತ್ತೊಂದು ಸಾಫ್ಟ್ವೇರ್ ಯೂಸ್ ಮಾಡಕತ್ತೀನಿ. ಇಲ್ಲಿ ಪ್ರೋಗ್ರಾಮಿಂಗ್ ಬರೆಯೋ ಸಲುವಾಗಿ ಮತ್ತೊಂದು ಪ್ರೋಗ್ರಾಮ್ ಅನ್ನು ಯೂಸ್ ಮಾಡತ್ತೀನಿ, ಮತ್ತೊಂದು ಆಪ್ ಅನ್ನು ಯೂಸ್ ಮಾಡತ್ತೀನಿ. ಆ ಆಪ್ ನನಗೆ ಏನ್ ಮಾಡತೈತಿ, ಈ ಪ್ರೋಗ್ರಾಮ್ ಅನ್ನ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ಈಸಿಲಿ ಬರ್ಯಾಕ, ಎಲ್ಲಿ ತಪ್ಪಾಗಿದ್ರೆ ಈಸಿಲಿ ಗೊತ್ತಾಗೋ ಸಲುವಾಗಿ
ಬೇರೆ ಬೇರೆ ಕಲರ್ಗಳನ್ನ ಬೇರೆ ಬೇರೆ ಯೂಸ್ ಮಾಡೋದು. ಓಕೆ, ಆ ತರ ಫೈನ್. ರನ್ ಮಾಡೋದೆಲ್ಲ ಇತ್ತು ಸರ್. ಸರ್ ಇದನ್ನ ರನ್ ಮಾಡಿ ತೋರಿಸಿ ಸರ್. ಈಗ ಈಗ ರನ್ ಅದಷ್ಟೇ ಇಲ್ಲ, ಅದು ಬಹಳ ಅದಕ್ಕೆಲ್ಲ ಡಿಪೆಂಡೆನ್ಸಿ ಇರ್ತೈತೆ, ಹಂಗ ರನ್ ಮಾಡಕ್ ಬರೋದಿಲ್ಲ ಅದನ್ನ. ಸರಿ. ಸೊ ಇವು ನೋಡ್ರಿ, ಸರ್ ಇದು ಕೋಡೆ. ಕೋಡ್ ಐತ್ರಿ. ಒಂದ್ ನಿಮಿಷ, ಇನ್ನು ತೋರಿಸ್ತೇನೆ ನಿಮ್ಗೆ ಕೋಡ್, ಇನ್ನು ಬಹಳಷ್ಟು ಕೋಡ್ ತೋರಿಸ್ತೀನಿ ನಿಮ್ಗೆ, ಬೇರೆ ಬೇರೆ ತರದ್ ನೋಡಿ. ಇದು ನೋಡ್ರಿ ಕೋಡ್, ಇದು ಬೇರೆ ತರದ ಕೋಡ್. ಇದು ಕೋಡ ರೀ? ಇದು ಕೋಡನ. ಓಕೆ, ಇದು ಕೋಡ. ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ, ಇದು ಬೇರೆ ತರದ ಲ್ಯಾಂಗ್ವೇಜ್. ಇದಕ್ಕೆ SQL ಅಂತ ಕರಿತೀವಿ. ಅದ್ರದ್ದು ಇಲ್ಲಿ ನೋಡ್ರಿ, ಇದು ಕೋಡ. ಇದು ನೋಡ್ರಿ, ಇಲ್ಲಿ ಕಾಣಿಸಾಕತೈತಿ, ಇದು ನೋಡ್ರಿ. ಎಸ್ ಸರ್. ಬೇರೆದವ್ರು ಯಾರೋ ನೋಡಿದ್ರ ಏನಪ್ಪಾ ಇದೆಲ್ಲ ಕಿಚಿ ಪಿಚಿ ಏನೇನ್ ಬರ್ದಾರು, ಏನ್ ನೋಡಿದ್ವಿ, ಎಷ್ಟೆಷ್ಟು ಏನೇನೋ, ಎಷ್ಟು ಕಾಂಪ್ಲಿಕೇಟೆಡ್ ಅನಿಸ್ತೈತಿ, ಹೌದಲ್ಲ? ಆದ್ರೆ ಇದು ತಿಳಿದವನ್ಗೆ ಇದನ್ನೆಲ್ಲ ಓದಾಕ ಮಸ್ತ್ ಅನಿಸ್ತೈತಿ, ತಿಳಿದವ್ರಿಗೆ. ಆದ್ರೆ ಇದು ನೋಡ್ರಿ ಎಷ್ಟು ಕಾಂಪ್ಲೆಕ್ಸ್ ಅನಿಸ್ತೈತಿ. ಸೊ ಈಸಿಲಿ ಎಲ್ಲರಿಗೂ ಇದು ಮಾಡುವಂತಹದ್ ಕೆಲಸ ಅಲ್ಲ ಇದು ಪ್ರೋಗ್ರಾಮಿಂಗ್. ಆದ್ರೆ ಅದಕ್ಕಾಗನೇ ಇದ್ರಲ್ಲಿ ಮಾಡೋರ್ಗೆಲ್ಲ ಬಾಳ ಡಿಮಾಂಡ್ ಐತಿ ಹೊರಗಡೆ ಎಲ್ಲ. ಯಾಕೈತಿ ಇದನ್ನ ಮಾಡಿದವ್ರಿಗೆಲ್ಲ ಬಾಳ ಡಿಮಾಂಡ್ ಐತಿ, ಯಾಕಂದ್ರೆ ಎಲ್ಲರಿಗೂ ನಿಲ್ಕುವಂತದ್ದು ಅಲ್ಲ ಇದು. ಸ್ವಲ್ಪ ಬಹಳ ತಾಳ್ಮೆ ಬೇಕಿದಕ್ಕೆ. ನೋಡ್ರಿ, ಇದೆಲ್ಲ ನಾನೇ ಬರ್ದಿದ್ದು, ಇಷ್ಟೊಂದು ಕುತ್ಕೊಂಡ ಬರಿಕೋಂತ ಹೋಗ್ಬೇಕಿದ್ದೆಲ್ಲ. ನೋಡ್ರಿ ಇದು ನೋಡ್ರಿ ಅಷ್ಟೇ. ಇದರಲ್ಲಿ ಮತ್ತೆ ಹೆಂಗೆ ಪ್ರೋಗ್ರಾಮಿಂಗ್ ಅಂದ್ರೆ ಒಂದೇ ಒಂದು ಅಕ್ಷರ ತಪ್ಪಿದ್ರು ಸಾಕು, ಇಡೀ ಪ್ರೋಗ್ರಾಮ್ ರನ್ ಆಗುದಿಲ್ಲ. 90% ರನ್ ಆಗ್ತೈತಿ ಅಂತ ಹಂಗಲ್ಲ. ಒಂದ್ ಕಡೆಗೆ ತಪ್ಪಿ ಬಿಟ್ರೆ ಏನಾಗ್ಬಿಡ್ತೈತಿ, ಇಡೀ ಪ್ರೋಗ್ರಾಮ್, ಇಡೀ ಬಿಲ್ಡಿಂಗ್ ಅನ್ನ ಕೊಲ್ಯಾಪ್ಸ್ ಆಗ್ಬಿಡ್ತೈತಿ. ಅದನ್ನ ಕರೆಕ್ಟ್ ಮಾಡೋದು ಹೊರತು ಏನೂ ಆಗೋದಿಲ್ಲ, ಸರಿಯಾಗಿ ಮಾಡೋದು. ಸೊ ಒಂದು ಬಹಳ ಕಾಂಪ್ಲಿಕೇಟೆಡ್ ಒಂದು ಸರ್ಕಿಟ್ ಇದ್ದಂಗೆ ಇದು. ಸೊ ಅದನ್ನ ಪೂರ್ತಿಯಾಗಿ ಇದನ್ನ ಮಾಡ್ಬೇಕಾಗ್ತದೆ. ಓಕೆ, ಸೊ ಮತ್ತೇನಿದೆ ಕೋಡ್ ಇಲ್ಲಿ? ಸರ್ ಪ್ರೋಗ್ರಾಮಿಂಗ್ ಡ್ರಾಯಿಂಗ್ ಮಾಡ್ತಾರಲ್ರಿ ಸರ್, ಅದನ್ನ ತೋರಿಸ್ರಿ ಸರ್ ನೀವು ಮಾಡಿ ಆಪ್ ನಲ್ಲಿ. ಏನಾಯ್ತು? ಆ ಪ್ರೋಗ್ರಾಮಿಂಗ್ ಡ್ರಾಯಿಂಗ್ ಮಾಡ್ತಾರಲ್ರಿ ಸರ್, ಅದನ್ನ ಮಾಡಿ ತೋರಿಸ್ರಿ. ಈಗ ಏನು ಮಾಡಿ ತೋರ್ಸಂಗಿಲ್ಲ ನಾನು. ಮೊದಲಿಗೆ ನಿಮ್ಗೆ ಕಲಿಯಾಕ್ ಭಾಳ ಐತಿ, ಕ್ಲಾಸ್ಗಳು ಭಾಳ ಕಡಿಮೆ ಅದಾವು. ಅದನ್ನೆಲ್ಲ ಆಮೇಲೆ ಮಾಡೋಣ. ನೀವು ಡ್ರಾಯಿಂಗು ಮಾಡ್ಬೋದು, ಬೇರೆ ಬೇರೆ ಏನೇನೆಲ್ಲ ಕೆಲಸ ಮಾಡ್ಬೋದು. ನಿಮ್ಗೆ ನಾನು ಮಾಡಿ ತೋರ್ಸ್ಕೊಂಡ್ ಕುಂಟ್ರಕ್ಕೆ ಒಂದು ಟೈಮ್ ಕ್ಲಾಸ್ಗಳನ್ನ ಹೆಚ್ಚಿಗೆ ಯೂಸ್ ಮಾಡೋದು ಬೇಡ. ಮಾಡೋಣ ಅವನ್ನ. ನಾ ಕೊಟ್ಟಿದ್ದನ್ನ ಮೊದಲು ಬೀಡ್ ಮಾಡ್ಕೊಂತ ಹೋಗ್ರಿ ಮೊದಲ. ಓಕೆ, ಸೊ ಟ್ರಸ್ಟ್ ಮೀ, ಕರೆಕ್ಟ್ ಆಗಿ ನಿಮ್ಗೆ ಕಲ್ಸಾಕತ್ತೀನಿ ಪ್ರೋಗ್ರಾಮಿಂಗ್ ಅನ್ನ. ಸೊ ನೀವು ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂತ ಹೋಗ್ರಿ. ಈಗ ನೀವು ಸ್ಕ್ರಾಚ್ ಅಲ್ಲಿ ಹೋಗಿ ಅದಕ್ಕೆ ಏನಂತಾರೆ, ನೀವು ಮೂವ್ 10 ಸ್ಟೆಪ್ಸ್ ಅಂದ್ರೆ ಅದು ಮೌಸ್ ಮೂವ್ ಆಕೈತಿ, ಅಲ್ಲಿ ಒಂದು ಲೈನ್ ಬರ್ತೈತಿ. ಆಮೇಲೆ ಟರ್ನ್ 90 ಡಿಗ್ರೀಸ್ ಅಂದ್ರೆ 90 ಡಿಗ್ರಿ ಟರ್ನ್ ಆಕೈತಿ. ಕೆಲವೊಬ್ರು ಮಾಡಿರ್ಬೋದು ನೀವು ಅದನ್ನ. ಮತ್ ಮೂವ್ ಅಂದ್ರೆ ಮತ್ ಮೂವ್ ಆಕೈತಿ. ಹಂಗ್ ಮಾಡಿ ನೀವು ಚೌಕ್ ಮಾಡ್ಬೋದು, ಮತ್ತೇನೋ ಮಾಡ್ಬೋದು. ಅದೆಲ್ಲ ಆಮೇಲೆ ಮಾಡೋಣ ಅಂತದನ್ನ. ಓಕೆ, ಸೊ ಚಿತ್ರ ತೆಗಿಯಕ್ಕೆ ನಿಮ್ ಕಡೆ ಪೇಂಟ್ ಐತಲ್ಲ, ಈಗಾಗಲೇ ಮಾಡಿದ ಆಪ್ ಐತೆ, ಹೌದಲ್ಲ? ನೀವು ಪೇಂಟ್ ದಂತ ಒಂದು ಆಪ್ ಅನ್ನು ರೆಡಿ ಮಾಡ್ಕೊಳ್ಳುವಂತ ಕೌಶಲ್ಯವನ್ನು ಬೆಳೆಸ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಬಹಳ ಐತಿ ಕೆಲಸ. ಸೊ ಮೊದಲು ಇವೆಲ್ಲ ಕರೆಕ್ಟ್ ಆಗ್ಬೇಕು ನಿಮ್ಗೆ. ಇಫ್ ಎಲ್ಸ್, ವೈಲ್ ಲೂಪ್, ಇವೆಲ್ಲ ಕರೆಕ್ಟ್ ಆಗ್ಬೇಕು. ಅವತ್ತನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಕಮಾಂಡ್ಗಳನ್ನ ರೆಡಿ ಮಾಡಿದಾರೆ. ಒಂದು ಡ್ರಾ ಮಾಡಕ, ಸರ್ಕಲ್ ಡ್ರಾ ಮಾಡಕ, ಅದನ್ನ ಬರೀ ಉಪಯೋಗಿಸೋದ್ರಾಗ ಏನು ಶಾಣೆತನೆ ಅಂತದೇನಿಲ್ಲ. ಅದನ್ನ ಈಗಾಗಲೇ ಒಂದು ರೆಡಿಮೇಡ್ ಒಬ್ರು ಬರ್ದಿರ್ತಾರೆ ಕೋಡ್ ಅನ್ನು, ನೀವು ಬಳಸಬಹುದು ಅದನ್ನ. ಒಳ್ಳೆ ಸರ್ಕಲ್ ತೆಗಿ, ಇಷ್ಟು ರೇಡಿಯಸ್ ಈ ಸೆಂಟರ್ದು ಅಂದ್ರೆ ತೆಗಿತಿರ್ತದೆ. ಅದು ಒಂದು ಕಮಾಂಡ್ ಅನ್ನ ತಯಾರು ಮಾಡಿರ್ತಾರೆ. ಬಟ್ ಆ ಕಮಾಂಡ್ ಹೆಂಗ್ ತಯಾರು ಮಾಡಿರ್ತಾರೋ, ಸಣ್ಣ ಬೇರೆ ಕಮಾಂಡ್ಗಳನ್ನ ಉಪಯೋಗಿಸಿ ಆ ಕಮಾಂಡ್ ಅಂತ ರೆಡಿ ಮಾಡಿರ್ತಾರೆ. ಆ ಕಮಾಂಡ್ ಅನ್ನು ಮತ್ತೆ ನೀವು ಬೇರೆ ಪ್ರೋಗ್ರಾಮ್ ಅಲ್ಲಿ ಉಪಯೋಗಿಸ್ಕೋಬಹುದು. ಸೊ ಸಾಫ್ಟ್ವೇರ್ ದಲ್ಲಿ ನೀವೆಲ್ಲಾನು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಅನ್ನ ಮಾಡ್ಬೇಕಂತಿಲ್ಲ. ನೀವೇನ್ ಮಾಡಿರ್ತಾರಲ್ಲ ಅದನ್ನ ನೀವು ಇನ್ನೊಬ್ಬರಿಗೆ ಮಾರ್ಕೋಬಹುದು. ಅದನ್ನು ಉಪಯೋಗಿಸ್ಕೊಂಡು ಮತ್ತೇನ್ ಮಾಡ್ಬೋದು, ಅವರು ಮತ್ತೆ ಬೇರೆ ಸಾಫ್ಟ್ವೇರ್ನ, ದೊಡ್ಡ ಸಾಫ್ಟ್ವೇರ್ನ ತಯಾರು ಮಾಡಿ. ಫಾರ್ ಎಕ್ಸಾಂಪಲ್ ನೀವೇನ್ ಮಾಡ್ಬೋದು, ಬರೀ LCM 2 ನಂಬರ್ಗಳ ಲಸ LCM ಫೈಂಡ್ ಔಟ್ ಮಾಡಕ್ ಒಂದು ಕೋಡ್ ಅನ್ನು ಬರೆದ್ರಂತ ಒಂದು ಪ್ರೋಗ್ರಾಮ್ ಬರೆದ್ರಿ. ಅದನ್ನ ಕೊಟ್ರೆ ಅದನ್ನ ತಗೊಂಡು ಯಾರು ಮತ್ತೊಂದು ಏನ್ ಮಾಡ್ಬೋದು ಹೇಳ್ರಿ ನೋಡು? ಭಿನ್ನ ರಾಶಿಗಳನ್ನ ಕೂಡಿಸೋದು, ಕಳ್ಯಾಕ ಪ್ರೋಗ್ರಾಮ್ ಬರಿಬೋದು ಇಲ್ಲ ಅವರು? ಹಂಗ ಏನ್ ಮಾಡ್ಬೋದು, ವಿಭಿನ್ನ ರಾಶಿಗಳು ಕೂಡಿಸೋದು ಕಳ್ಯಾಕ ಒಂದು ಪ್ರೋಗ್ರಾಮ್ ಬರದ್ರಿ. ಮತ್ತೊಬ್ರು ಏನ್ ಮಾಡಿದ್ರು, ಫ್ರಾಕ್ಷನ್ಗಳನ್ನ ಕೂಡಿಸೋದು ಕಳೆಯೋದು ಮಾಡಕ್ ಬರೋದ್ರು. ಇನ್ನೊಬ್ರು ಫ್ರಾಕ್ಷನ್ಗಳನ್ನ ಗುಣಿಸೋದು ಬಾಗ್ಸೋದು ಮಾಡಕ್ ಮಾಡಿದ್ರು. ಈ ತರ ಎಲ್ಲಾ ಮಾಡಿದ್ರು. ಇವನ್ನೆಲ್ಲಾನು ಉಪಯೋಗಿಸ್ಕೊಂಡು ನೀವೇನ್ ಮಾಡ್ಬೋದು ಹೇಳೋಣ? ಒಂದು ಕ್ವಿಜ್ ಪ್ರೋಗ್ರಾಮ್, ಒಂದು ಕ್ವಿಜ್ ಗೇಮ್ ಮಾಡ್ಬೋದು. ಕ್ವಿಜ್ ಗೇಮ್ ಒಳಗೆ ಏನ್ ಮಾಡ್ತೈತಿ, ರ್ಯಾಂಡಮ್ ಆಗಿ ಒಂದು ಕ್ವಶನ್ ತಗೋತೈತಿ, ಹುಡುಗರಿಗೆ ತೋರಿಸ್ತೈತಿ. ಅವ್ರ ಆನ್ಸರ್ ABCD ಒಳಗೆ ಚೂಸ್ ಮಾಡ್ಬೇಕು. ಅದು ಕರೆಕ್ಟ್ ಆಗಿತ್ತಂದ್ರೆ ಎಸ್ 10 ಮಾರ್ಕ್ಸ್ ಕೊಡ್ಬೇಕು, ರಾಂಗ್ ಆಗಿದ್ರೆ -5 ಮಾಡ್ಬೋದು. ಹಂಗೊಂದು ಗೇಮ್ ಮಾಡ್ಬೋದು ಇಲ್ಲೋ? ಆ ಗೇಮ್ ತಗೊಂಡು ಮತ್ತೇನ್ ಮಾಡ್ಬೋದು, ಇನ್ನೊಬ್ರು ದೊಡ್ಡ ಗೇಮ್ ಮಾಡ್ಬೋದು. ಆ ಗೇಮ್ ಒಳಗೆ ಹೆಂಗ 10 ಬೇರೆ ಬೇರೆ ತರದ ಗೇಮ್, ಒಂದು ಮ್ಯಾಥ್ ಗೇಮ್ ಇರ್ತೈತಿ, ಒಂದು ಸ್ಪೆಲ್ಲಿಂಗ್ ಗೇಮ್ ಇರ್ತೈತಿ, ಮತ್ತೊಂದು ಬೇರೆ ಚೆಸ್ ಗೇಮ್ ಇರ್ತೈತಿ. ಅದ್ರೊಳಗೆ ಚೂಸ್ ಮಾಡ್ಕೋತಾನ ಒಂದು ಸ್ಟಾರ್ಟಿಂಗ್, ನಂಗೆ ಮ್ಯಾಥ್ ಗೇಮ್ ಬೇಕು, ಇವತ್ತು ಇಂಗ್ಲಿಷ್ ಗೇಮ್ ಬೇಕು, ಇವತ್ತು ಫಿಸಿಕ್ಸ್ ಗೇಮ್ ಬೇಕು, ಇವತ್ತು ಹಿಸ್ಟ್ರಿ ಗೇಮ್ ಬೇಕು, ಫ್ಯಾಕ್ಟ್ಸ್, ಇವತ್ತು ಚೆಸ್ ಗೇಮ್ ಬೇಕು, ಇವತ್ತು ಕ್ರಿಕೆಟ್ ಬೇಕು ಅಲ್ಲೇ ಆನ್ಲೈನ್ ಆಡಕ. ಈ ತರದ ಗೇಮ್ಸ್ ಸೆಲೆಕ್ಟ್ ಮಾಡಿದ್ಕೂಲ ಆ ಗೇಮ್ ಪ್ಲೇ ಆಗ್ತದೆ. ಅಂತದೊಂದು ಗೇಮ್ ಮಾಡ್ಬೋದಿಲ್ಲ. ಆ ಗೇಮ್ ಅನ್ನು ಖರೀದಿ ಮಾಡ್ಕೊಂಡು ಯಾರಾದ್ರೂ ನೀವು ಬರ್ದಂತ ಒಂದು
ಮ್ಯಾಥ್ ಗೇಮ್ ಅಂತ ತಗೊಂಡು ಖರೀದಿ ಮಾಡ್ಕೊಂಡು ಅಂತದೊಂದು ದೊಡ್ಡ ಗೇಮ್ ಮಾಡ್ಬೋದು ಇಲ್ಲ ಮಾಡ್ಬೋದು. ಎಸ್ ಸರ್ ಸೊ ಸಾಫ್ಟ್ವೇರ್ ಹೆಂಗ್ ಬಿಲ್ಡ್ ಮಾಡ್ತೀವಿ ನಾವು? ಮೊದಲು ಒಬ್ರು ಏನ್ ಮಾಡ್ತಾರ, ಇಟ್ಟಂಗಿ ತಯಾರು ಮಾಡ್ತಾರ. ಇಟ್ಟಂಗಿಗೊಂಡು ಖರೀದಿ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಬ್ಲಾಕ್ಗಳನ್ನ ಮಾಡ್ತೀವಿ. ಬ್ಲಾಕ್ಗಳನ್ನ ತಗೊಂಡ್ ಹೋಗಿ ಗೋಡೆ ಮಾಡ್ಕೋತಾರೆ. ಗೋಡೆಗಳನ್ನ ಮಾಡ್ಕೊಂಡ್ ಬೇಕಾದ್ರೆ ಗೋಡೆಗಳನ್ನಷ್ಟೇ ರೆಡಿಮೇಡ್ ಗೋಡೆ ತಗೊಂಡ್ ಹೋಗಿ ರೆಡಿಮೇಡ್ ಏನೋ ರೂಮ್ ಮಾಡ್ಕೋತಾರೆ. ಆ ರೂಮ್ಗಳನ್ನ ಬೇಕಾದ್ರೆ ಕೊಂಡು ತಗೊಂಡ್ ಹೋಗಿ ಒಂದು ಇಡೀ ಫ್ಲೋರ್ ತಯಾರು ಮಾಡ್ಕೋತಾರೆ. ಇಡೀ ಅಂತ ಫ್ಲೋರ್ಗಳನ್ನ ಜೋಡಣೆ ಮಾಡ್ಕೊಂಡು ಹೋಗಿ ಬಿಲ್ಡಿಂಗ್ ಬಿಲ್ಡಿಂಗ್ಗಳನ್ನ ತಗೊಂಡು ಒಂದು ನಗರವನ್ನು ರಚಿಸ್ತಾರೆ. ಅರ್ಥ ಆಗತೈತಿ? ಅಷ್ಟು ದೊಡ್ಡದಿರ್ತದೆ. ಎಸ್ ಸರ್ ನೀವು ಒಂದ್ಸಲ ಬಂದ್ರೆ ಸಾಕು, ಬೇಕಾದಷ್ಟು ಜನ ಯೂಸ್ ಮಾಡ್ಬೋದು, ಸರಿಯಂಗಿಲ್ಲ. ಈಗ ನೀವೇನೋ ಒಂದು ಉಪಕರಣ ಮಾಡಿದ್ರೆ ಅದನ್ನ ನೀವು 10 ಮಂದಿಗೆ ಕೊಟ್ರೆ ಉಪಯೋಗಿಸ್ಬಿಟ್ರೆ ಅದನ್ನ ಸವಿತೈತೆ. ಅದು ಸಾಫ್ಟ್ವೇರ್ ನೀವು ಲಕ್ಷ ಮಂದಿಗೆಲ್ಲ ಕೋಟಿ ಮಂದಿಗೆ ಕೊಡ್ರಿ, ಅವರೆಲ್ಲ ಬಳಸಿದ್ರು ಅದೇನಾಗುದಿಲ್ಲ, ಸವಿಯೋದಿಲ್ಲ. ನೀವು ಬರ್ದದನ್ನ ಎಷ್ಟು ಬೇಕಾದಷ್ಟು ಜನರಿಗೆ ಕೊಡ್ಬೋದು. ಒಂದು ಹಾಡು ಇದ್ದಂಗೆ ಅದು, ನೀವು ಹಾಡು ಹಾಡಿದ್ರೆ ರೆಕಾರ್ಡಿಂಗ್ ಮಾಡಿದ್ರೆ ಎಷ್ಟು ಬೇಕಾದಷ್ಟು ಮಂದಿಗೆ ಕೊಡ್ರಿ, ಏನೂ ಆಗುದಿಲ್ಲ. ಓಕೆ ಗುಡ್. ಸೊ ಹೋಮ್ವರ್ಕ್ ಕ್ಲಿಯರ್ ಐತೆ ಎಲ್ಲರಿಗೂ? ಏನ್ ಮಾಡ್ಬೇಕಂತ? ಓಕೆ ಓಕೆ ಬಾಯ್. ಏನು ಬಾಯ್ ಸರ್ ಬಾಯ್ ಸರ್ ಬಾಯ್ ಸರ್ ಬಾಯ್ ಸರ್ ಬಾಯ್ ಸರ್ ಬಾಯ್. ಈಗ ಸಾಫ್ಟ್ವೇರ್ ಇಂಜಿನಿಯರ್ ಏನ್ ಮಾಡ್ತಾರೆ ಕೆಲಸ? ಬೇರೆ ಬೇರೆ ತರದ ಇಂಜಿನಿಯರ್ಸ್ ಇರ್ತಾರೆ. ಬೇರೆ ಇಂಜಿನಿಯರ್ಸ್ ಅಲ್ಲಿ ಬಹಳ ತರದ ಇಂಜಿನಿಯರ್ಸ್ ಇರ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಹೆಚ್ಚಿಗೆ ಪ್ರೋಗ್ರಾಮರ್ಸ್ ಅಂತ ಏನ್ ಕರೀತಾರೋ ಅವರೆಲ್ಲ ಇದೇ ತರ ಕೆಲಸ ಮಾಡ್ತಾರೆ. ಪ್ರೋಗ್ರಾಮಿಂಗ್ ಒಂದೇ ಟೈಪ್ ಪ್ರೋಗ್ರಾಮರ್ಸ್ ಇರುವುದಿಲ್ಲ. ಬೇರೆ ಬೇರೆ ತರದ ಫ್ರಂಟ್ ಎಂಡ್ ಪ್ರೋಗ್ರಾಮರ್ಸ್ ಬೇರೆ, HTML ಪ್ರೋಗ್ರಾಮ್ ಮಾಡೋರು ಬೇರೆ, ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡೋರು ಬೇರೆ, ಸಿಸ್ಟಮ್ ಪ್ರೋಗ್ರಾಮ್ಸ್ ಬರೆಯೋರು ಬೇರೆ, ಬೇರೆ 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 ಏನೈತದ್ರೊಳಗ ಸ್ಪೆಷಲೈಸೇಷನ್. ಈಗ ಡಾಕ್ಟರ್ ಅಲ್ಲಿ ಹೆಂಗೈತಿ, ಈಗ ಹಾರ್ಟ್ ನೋಡೋರು ಬ್ರೈನ್ ನೋಡ್ತಾರೇನು, ಬ್ರೈನ್ ಸರ್ಜರಿ ಮಾಡ್ತಾರೇನು? ಸರ್ ಪ್ರೋಗ್ರಾಮಿಂಗ್ ಮಾಡ್ತಾರ್ರಿ? ಪ್ರೋಗ್ರಾಮ್ಸ್ ಅನ್ನ ಮಾಡ್ತಾರಲ್ಲ, ಹೌದು ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾರ. ಮತ್ತೆ ಅದರಿಂದನಲ್ಲ ಇಡೀ ಸಾಫ್ಟ್ವೇರ್ ಕಂಪನಿಗಳೆಲ್ಲ ನಡೆಯೋದು. ಸರ್ ನೀವು ಸಾಫ್ಟ್ವೇರ್ ಇಂಜಿನಿಯರ್ ರೀ? ಹೌದು ಹೌದು. ಬಟ್ ನೀವು JEE ಕ್ಲಿಯರ್ ಮಾಡಿರ್ಲೋ ರೀ ಸರ್? ಇಲ್ಲ, ಗೇಟ್ ಎಕ್ಸಾಮ್. ಬಟ್ ಯಾಕದು ಎರಡು ಬೇರೆ ಬೇರೆ ಅಲ್ಲ. ಇಂಜಿನಿಯರ್ ಆದ್ಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದು. ಬಟ್ ಸಾಫ್ಟ್ವೇರ್ ನ ಇಂಜಿನಿಯರಿಂಗ್ ಮಾಡದೇ ಇದ್ದವರು ಮಾಡೋದವ್ರು ಅದಾರು. ಯಾರು ಇಂಟ್ರೆಸ್ಟ್ ಇಲ್ಲ ಅವರು ಸಾಫ್ಟ್ವೇರ್ ಏನು ಇಂಜಿನಿಯರಿಂಗ್ ಆಗದೇನೆ ಸಾಫ್ಟ್ವೇರ್ ಇಂಜಿನಿಯರ್ ಆದವರು ಅದಾರು. ಪ್ರೋಗ್ರಾಮಿಂಗ್ ಯಾರು ಸ್ವತ್ತಲ್ಲ, ಯಾರಿಗೆ ಇಂಟ್ರೆಸ್ಟ್ ಐತೆ ಅವ್ರು ಕಲ್ಕೋಬಹುದು. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಯಾರು ಕಾಮರ್ಸ್ ಮಾಡ್ಕೊಂಡವ್ರು ಕಲ್ಕೋಬಹುದು, ಇಂಟ್ರೆಸ್ಟ್ ಇದ್ರೆ. ಆದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ರಿಸರ್ಚ್ ಮಾಡಬೇಕು, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನೀವು ಮುಂದೆ ಹೋಗ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಇಂಜಿನಿಯರಿಂಗ್ ಬೇಕಾಗ್ತದೆ. ಇಂಜಿನಿಯರಿಂಗು ಮುಂದೆ MTech, PhD ಅದೆಲ್ಲ ಬೇಕಾಗ್ತದೆ. ಕಂಪ್ಯೂಟರ್ ಸೈನ್ಸ್ ಒಳಗಡೆ ರಿಸರ್ಚ್ ಮಾಡ್ಬೇಕಂದ್ರೆ ಸ್ವಲ್ಪ ಸಾಫ್ಟ್ವೇರ್ ಹೆಂಗ್ ಬರೀತಾರೋ ಅದೆಲ್ಲದ್ರ ಒಳಗಡೆ ರಿಸರ್ಚ್ ಬಹಳಷ್ಟು ಐತಿ. ಅದನ್ನ ಹೆಂಗ್ ಸ್ಪೀಡ್ ಮಾಡೋದು, ಹೆಂಗ್ ಫಾಸ್ಟ್ ಮಾಡ್ಬೋದು, ಅಗದಿ ಫಾಸ್ಟ್ ಅಂದ್ರೆ ಎಷ್ಟು ಮಾಡ್ಬೋದು, ಅದೆಲ್ಲ ಸಾಕಷ್ಟು ಅದಕ್ಕೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ರಿಸರ್ಚ್ ಬರ್ತೈತೆ. ಬಹಳ ಆಳವಾದ ಬಹಳ ದೊಡ್ಡ ಫೀಲ್ಡ್ ಐತಿ. ಓಕೆ, ಎಲ್ಲ ಒಮ್ಮೆ ತಿಳ್ಕೊಳಕ್ ಹೋಗ್ಬೇಡ್ರಿ, ಜಸ್ಟ್ ಪ್ರೋಗ್ರಾಮಿಂಗ್ ಎಂಜಾಯ್ ಮಾಡ್ರಿ. ಓಕೆ ಸರ್ ನೀವು PhD ಮಾಡಿರಿ? ಹಾ ಹೌದು. ಎತ್ರ ಮೇಲ್ರಿ? ಕಂಪ್ಯೂಟರ್ ಸೈನ್ಸ್ ಒಳಗೆ